Yes, good afternoon to one and all. Once again, I heartily welcome you all for Sanmarga classes, which is related for NMMS exam, uh, helping informations. ಇವತ್ತಿನ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. 112ನೇ ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾನು ನಿಮಗೆ 111ರವರೆಗೆ ಇನ್ಫಾರ್ಮೇಶನ್ಗಳನ್ನ ಹೇಳಿದ್ದೆ. ಇವತ್ತು 112ನೇ ಕ್ವಶನ್ ಇಂದ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. ಉಪಕರಣಗಳನ್ನು ಅದರ ಉಪಯೋಗದೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ರಿಕ್ಟರ್ ಸ್ಕೇಲ್, ಅನಿಮೋಮೀಟರ್, ಫ್ಯಾದಮ್ಸ್, ಬ್ಯಾರೋಮೀಟರ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಯಾವ್ದಾಗಿದೆ ಕೇಳಿದ್ರೆ ಆನ್ಸರ್ ಎ. ನೋಡಿ, ಇಲ್ಲಿ ಇದು ಆನ್ಸರ್ ಆಗಿದೆ. ನೋಡಿ, ರಿಕ್ಟರ್ ಸ್ಕೇಲ್ ಅಂತ ಇದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದಾಗಿದೆ? ಇಟ್ ಇಸ್ ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯಲು ಅಂತ ಕೊಟ್ಟಿದ್ದಾನೆ. ಗೊತ್ತಾಗ್ತದೆ ಅಲ್ಲ? ರಿಕ್ಟರ್ ಮಾಪಕವನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ? ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳಿಲಿಕ್ಕೆ ನಾವು ರಿಕ್ಟರ್ ಮಾಪಕವನ್ನು ಯೂಸ್ ಮಾಡ್ತೀವಿ. ಎನಿಮೋಮೀಟರ್ ಅಂತ ಕೊಟ್ಟಿದ್ದಾನೆ. ಎನಿಮೋಮೀಟರ್ ಯಾವುದಕ್ಕೆ ಉಪಯೋಗ ಆಗುತ್ತೆ? ನೋಡಿ, ಇಲ್ಲಿ ಎನಿಮೋಮೀಟರ್ ಅಂತ ಕೊಟ್ಟಿದ್ದಾನೆ. ಎನಿಮೋಮೀಟರ್ ಅನ್ನ ನಾವು ವಾಯುವಿನ ವೇಗವನ್ನು ಅಳಿಲಿಕ್ಕೆ ನಾವೇನ್ ಮಾಡ್ತೀವಿ? ಎನಿಮೋಮೀಟರ್ ಅನ್ನ ಉಪಯೋಗ ಮಾಡ್ತೀವಿ. ಹಾಗೆ ಫ್ಯಾದಮ್ಸ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ಕೇಳಿದ್ರೆ, ಸಾಗರದ ಆಳವನ್ನು ಅಳಿಲಿಕ್ಕೆ ನಾವು ಫ್ಯಾದಮ್ಸ್ ನ ಯೂಸ್ ಮಾಡ್ತೀವಿ. ಹಾಗೆ ಬ್ಯಾರೋಮೀಟರ್ ಅನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ನೋಡಿ, ಇಲ್ಲಿ ವಾಯುಮಂಡಲದ ಒತ್ತಡವನ್ನು ಅಳಿಲಿಕ್ಕೆ ನಾವು ಬ್ಯಾರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ಗೊತ್ತಾಗ್ತದಲ್ಲ? ರಿಕ್ಟರ್ ಮಾಪಕ ಯಾವುದಕ್ಕೆ? ರಿಕ್ಟರ್ ಸ್ಕೇಲ್ ಯಾವುದಕ್ಕೆ? ಭೂಕಂಪನವನ್ನ ಅಳಿಲಿಕ್ಕೆ. ಹಾಗೆ ಎನಿಮೋಮೀಟರ್ ಅನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ವಾಯುವಿನ ವೇಗವನ್ನ ಅಳಿಲಿಕ್ಕೆ. ಫ್ಯಾದಮ್ ಅನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸಾಗರದ ಆಳವನ್ನ ಅಳಿಲಿಕ್ಕೆ. ಹಾಗೆ ಬ್ಯಾರೋಮೀಟರ್ ಅನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ದಟ್ ಈಸ್ ಫಾರ್ ವಾಯುಮಂಡಲದ ಒತ್ತಡವನ್ನ ಅಳಿಲಿಕ್ಕೆ ನಾವು ಬ್ಯಾರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ಇಂಗ್ಲಿಷ್ನಲ್ಲಿ ಸಹಿತ ಈ ಕಡೆ ಇದೆ. ನೀವು ಆರಾಮಾಗಿ ಆನ್ಸರ್ನ ನೋಡ್ಕೊಳ್ಬಹುದಾಗಿದೆ. ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅಶ್ವ ಅಕ್ಷಾಂಶವೆಂದು ಕರೆಯಲ್ಪಡುವ ವಲಯ. ನೋಡಿ, ಅಶ್ವ ಅಕ್ಷಾಂಶವೆಂದು ಕರೆಯಲ್ಪಡುವ ವಲಯ ಯಾವುದು ಕೇಳಿದ್ರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿ ಅನ್ನುವಂಥದ್ದು ಆನ್ಸರ್ ಆಗಿದೆ. ಸಮಭಾಜಕ ವೃತ್ತ ಪ್ರದೇಶ ಎಲ್ಲಿ ಬರುತ್ತೆ ಅಂದ್ರೆ, ಇದು ಭೂಮಿ ಅಂತ ತಿಳ್ಕೊಂಡ್ರೆ 0 ಡಿಗ್ರಿ. ನೋಡಿ, ಇದು 0 ಡಿಗ್ರಿ ಆಗಿದೆ. ಇಲ್ಲಿ ಸಮಭಾಜಕ ವೃತ್ತ ಪ್ರದೇಶ ಬರ್ತದೆ. ಇಲ್ಲಿ ಏನಾಗಿದೆ? ಇದು 0 ಡಿಗ್ರಿ ಆಗಿದೆ. ಇಲ್ಲಿ ಸಮಭಾಜಕ ಅಂದ್ರೆ ಪೂರ್ತಿ ಸಮವಾಗಿದೆ. ನೋಡಿ, ಭೂಮಿನ ಕರೆಕ್ಟ್ ಆಗಿ ಅರ್ಧ ಮಾಡ್ತಾ ಇದೆ. ಅದು ಈ ಕಡೆಯಿಂದನೂ ಅರ್ಧ, ಹಾಗೆ ಈ ಕಡೆಯಿಂದನೂ ಅರ್ಧ, ಇಲ್ಲಿಂದನೂ ಅರ್ಧ. ಹಾಗಾಗಿ ಇದನ್ನ ನಾವೆಂತ ಕರಿತೀವಿ? ಸಮಭಾಜಕ ವೃತ್ತ ಪ್ರದೇಶ ಅಂತ ಕರಿತೀವಿ. ಅದನ್ನ ಅಶ್ವ ಅಕ್ಷಾಂಶ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಮಾರುತಗಳನ್ನು ಅದು ಬೀಸುವ ಸ್ಥಳಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. 114ನೇದಕ್ಕೆ ಸಿ ಆನ್ಸರ್ ಆಗಿದೆ. ನೋಡಿ, ಇಲ್ಲಿ ಏನೇನಿದೆ? ಇಲ್ಲಿ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು, ಪ್ರತ್ಯಾವರ್ತ ಮಾರುತಗಳು ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಮೊದಲನೇದು ವಾಣಿಜ್ಯ ಮಾರುತಗಳು. ಇದು ಯಾವುದಕ್ಕೆ ಆನ್ಸರ್ ಆಗಿದೆ? ಉಪ ಉಷ್ಣ ವಲಯದ ಅಧಿಕ ಒತ್ತಡದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಕಡೆಗೆ ಬೀಸುವಂತಹ ಮಾರುತವಾಗಿದೆ. ಇದಕ್ಕೆ ಏನಂತ ಕರೀತಾರೆ? ವಾಣಿಜ್ಯ ಮಾರುತಗಳು ಅಂತ ಕರೀತಾನೆ. ಹಾಗೆ ಪ್ರತಿ ವಾಣಿಜ್ಯ ಮಾರುತಗಳು. ನೋಡಿ, ಪ್ರತಿ ವಾಣಿಜ್ಯ ಮಾರುತಗಳಿಗೆ ಯಾವುದು ಕೇಳಿದ್ರೆ ಉಷ್ಣವಲಯದ, ನೋಡಿ ಇಲ್ಲಿ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಪ್ರದೇಶದ ಕಡೆಗೆ ಬೀಸುವಂತಹ ಗಾಳಿ. ಇದಕ್ಕೆ ಏನಂತ ಕರೀತಾರೆ? ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ. ನೆಕ್ಸ್ಟ್ ಧ್ರುವೀಯ ಮಾರುತಗಳು. ಅದಕ್ಕೆ ನೋಡಿ, ಧ್ರುವೀಯ ಮಾರುತಗಳು ಯಾವುದು ಕೇಳಿದ್ರೆ, ನೋಡಿ ಇಲ್ಲಿ ಒಂದ್ಸಲ ಮೂರನೇದು, ಒಂದನೇದು ಧ್ರುವೀಯ ಅಧಿಕ ಒತ್ತಡ ವಲಯದಿಂದ ಉಪಧ್ರುವೀಯ ಕಡಿಮೆ ಒತ್ತಡ ವಲಯದ ಕಡೆಗೆ ಬೀಸುವಂತಹ ಮಾರುತವನ್ನ
ಧ್ರುವೀಯ ಮಾರುತಗಳು ಅಂತ ಕರೀತಾರೆ. ನೆಕ್ಸ್ಟ್ ಪ್ರತ್ಯಾವರ್ತ ಮಾರುತಗಳು. ಪ್ರತ್ಯಾವರ್ತ ಮಾರುತಗಳು ಯಾವುದು ಆನ್ಸರ್ ಕೇಳಿದ್ರೆ ಹೆಚ್ಚು ಒತ್ತಡ ಕೇಂದ್ರದಿಂದ ಸುತ್ತಲಿನ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸುವಂತಹ ಗಾಳಿ ಅಂತ ಕರೀತಾನೆ. ಇದಕ್ಕೆ ಪ್ರತ್ಯಾವರ್ತ ಮಾರುತಗಳು ಅಂತ ಕರೀತಾರೆ. ನೋಡಿ, ಇಲ್ಲಿ ತುಂಬಾ ಈಸಿ. ನೀವು ಇಂಗ್ಲಿಷ್ನಲ್ಲಿ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಟ್ರೇಡ್ ವಿಂಡ್ಸ್, ಹಾಗೆ ಆಂಟಿ ಟ್ರೇಡ್ ವಿಂಡ್ಸ್, ಪೋಲಾರ್ ವಿಂಡ್ಸ್, ಹಾಗೆ ಆಂಟಿ ಸೈಕ್ಲೋನ್ ಅಂತ ಕರೀತಾರೆ. ನೀವು ಸೈಕ್ಲೋನ್ ಅನ್ನುವಂಥ ವಿಚಾರವನ್ನು ಅಥವಾ ಸೈಕ್ಲೋನ್ ಅನ್ನುವಂತಹ ಆ, ಪದವನ್ನ ನೀವು ಕೇಳಿರ್ತೀರ ಅಲ್ವಾ? ನೋಡಿ, ಸೈಕ್ಲೋನ್ ಅನ್ನುವಂಥ ಪದ ಎಲ್ಲಿ ಉತ್ಪತ್ತಿ ಆಗುತ್ತೆ ಕೇಳಿದ್ರೆ, ಆಲ್ಮೋಸ್ಟ್ ಇಟ್ ಈಸ್ ಆನ್ ದ ಓಷನ್. ಈ ಓಷನ್ ಅಥವಾ ಸಮುದ್ರ ಪ್ರದೇಶಗಳಲ್ಲಿ ಸೈಕ್ಲೋನ್ ಉಂಟಾಗುವಂತಹ ಪರಿಸ್ಥಿತಿ ಇರುತ್ತೆ. ನೋಡಿ, ಇಲ್ಲಿ ನಾವು 3 ಕಡೆ ಸಮುದ್ರವನ್ನ ಹೊಂದಿದ್ದೀವಿ. ಒಂದು ಬೇ ಆಫ್ ಬೆಂಗಾಲ್, ಎರಡನೇದು ಇಂಡಿಯನ್ ಓಷನ್, ಮೂರನೇದು ಅರೇಬಿಯನ್ ಸಿ. ನೋಡಿ, ನಾವು ಮಾನ್ಸೂನ್ ಮಾರುತಗಳು ಹೇಗೆ ಬರ್ತವೆ ಕೇಳಿದ್ರೆ ಹೀಗೆ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕೇರಳಕ್ಕೆ ಮಾನ್ಸೂನ್ ಬಂದಿದೆ ಅನ್ನುವಂತಹ ವಿಚಾರವನ್ನ ನೀವು ಯಾವಾಗ್ಲೂ ಕೇಳ್ತಾ ಇರ್ತೀರಾ. ಹಾಗಾಗಿ ಇಲ್ಲಿ ಸ್ಟಾರ್ಟ್ ಆಗಿ ಅದು ಇಲ್ಲಿ ಕಡೆ ಬಂದು ಹಾಗೆ ಕೇರಳದಿಂದ ಭಾರತದ ಬಹುಭಾಗ ಪ್ರದೇಶಗಳಿಗೆ ಮಾನ್ಸೂನ್ ಹರಡುತ್ತೆ. ಹಾಗಾಗಿ ಇದಕ್ಕೆ ನಾವು ಸೈಕ್ಲೋನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂತ ಕೊಟ್ಟಿದ್ದಾನೆ. 16. ಆನ್ಸರ್ ಬಿ ಆಗಿದೆ. ನೋಡಿ, ಏನಕ್ಕೆ ಆನ್ಸರ್ ಬಿ ಆಗಿದೆ. ಭೂಮಿಯ ದೈನಂದಿನ ಚಲನೆ. ಎರಡನೇದು ಅಕ್ಷಾಂಶ ಮತ್ತು ರೇಖಾಂಶ. ಮೂರನೇದು ಉಷ್ಣಾಂಶ ಹಾಗೂ ನಾಲ್ಕನೇದು ಲವಣತೆ ಅನ್ನುವಂತಹ ವಿಚಾರವನ್ನ ಕೊಟ್ಟಿದ್ದಾನೆ. ಇಲ್ಲಿ ಯಾವ್ದು ಆನ್ಸರ್ ಅಲ್ಲ ಅಂದ್ರೆ ಇದು ಅಕ್ಷಾಂಶ ಮತ್ತೆ ರೇಖಾಂಶ ಅನ್ನೋದು ಆನ್ಸರ್ ಅಲ್ಲ. ಭೂಮಿಯ ದೈನಂದಿನ ಚಲನೆ ಅಂದ್ರೆ ಭೂಮಿಯ ತಿರುಗುವಿಕೆ. ಉಷ್ಣಾಂಶ ಅಂದ್ರೆ ನಮ್ಮಲ್ಲಿ ಟೆಂಪರೇಚರ್ ಅಂತ ಕರಿತೇವೆ. ಆ ಟೆಂಪರೇಚರ್ ಎಷ್ಟಿದೆ ಅನ್ನುವಂಥದ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಲವಣತೆ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಸ್ಯಾಲಿನಿಟಿ ಅಂತ ಕರೀತಾರೆ. ಲವಣತೆ ಅಂದ್ರೆ ಸ್ಯಾಲಿನಿಟಿ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಕೆಳಗಿನ ಹುಲ್ಲುಗಾವಲುಗಳು ಕಂಡು ಬರುವ ದೇಶಗಳೊಂದಿಗೆ ಸರಿಯಾದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. 17ನೇದಕ್ಕೆ ಬಿ ಆನ್ಸರ್ ಆಗಿದೆ. ನೋಡಿ, ಇಲ್ಲಿ ಮೊದಲನೇದು ಯಾವ್ದು ಕೊಟ್ಟಿದ್ದಾನೆ? ಕಂಪಾಸ್ ಅನ್ನುವಂತ ಆನ್ಸರ್ ಅನ್ನ ಕೊಟ್ಟಿದ್ದಾನೆ. ಕಂಪಾಸ್ ಅನ್ನುವಂತ ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತೆ? ಬ್ರೆಜಿಲ್ ನಲ್ಲಿ ಕಂಡು ಬರ್ತದೆ. ಹಾಗೆ ಲಾನೋಸ್ ಅನ್ನುವಂತ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತದೆ? ಅದು ವೆನೆಜುವೆಲಾದಲ್ಲಿ ಕಂಡು ಬರ್ತದೆ. ಸೆಲ್ಪಾಸ್ ಅನ್ನುವಂತಹ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತದೆ? ಅಮೆಜಾನ್ ನಲ್ಲಿ ಕಂಡು ಬರ್ತದೆ. ಪಾಂಪಾಸ್ ಅನ್ನುವಂತಹ ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತದೆ? ಅದು ಅರ್ಜೆಂಟೈನಾದಲ್ಲಿ ಕಂಡು ಬರುತ್ತದೆ. ನೋಡಿ, ಮೊದಲನೇದು ಕಾಂಪಾಸ್ ಎಲ್ಲಿ ಬರುತ್ತೆ? ಬ್ರೆಜಿಲ್ ನಲ್ಲಿ ಬರುತ್ತದೆ. ಹಾಗೆ ಲಾನೋಸ್ ಅನ್ನುವಂತಹ ಹುಲ್ಲುಗಾವಲು ಎಲ್ಲಿ ಬರುತ್ತೆ? ನೋಡಿ, ಇಲ್ಲಿ ಲಾನೋಸ್ ಅನ್ನುವಂತಹ ಹುಲ್ಲುಗಾವಲು ವೆನೆಜುವೆಲಾದಲ್ಲಿ ಬರುತ್ತದೆ. ಹಾಗೆ ಸೆಲ್ಪಾಸ್ ಅನ್ನುವಂತಹ ಹುಲ್ಲುಗಾವಲು ಎಲ್ಲಿ ಬರುತ್ತೆ? ನೋಡಿ, ಇಲ್ಲಿ ಸೆಲ್ಪಾಸ್ ಅನ್ನುವಂತಹ ಹುಲ್ಲುಗಾವಲು ಅಮೆಜಾನ್ ನಲ್ಲಿ ಬರುತ್ತದೆ. ಹಾಗೆ ಪಂಪಾಸ್ ಅನ್ನುವಂತಹ ಹುಲ್ಲುಗಾವಲು ಎಲ್ಲಿ ಬರುತ್ತೆ? ಅರ್ಜೆಂಟೈನಾದಲ್ಲಿ ಬರುತ್ತೆ. ಓಕೆ, ಗೋ ಫಾರ್ ನೆಕ್ಸ್ಟ್ ಒನ್. ಅಂಟಾರ್ಟಿಕಾ ಖಂಡದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರದ ಹೆಸರು ಏನು ಅಂತ ಕೊಟ್ಟಾನೆ. ಇದರ ಹೆಸರು 118 ದಕ್ಷಿಣ ಗಂಗೋತ್ರಿ ಅನ್ನುವಂತ ಹೆಸರನ್ನ ಕರೀತಾ ಇದೆ. ಮೊದಲ ಸಂಶೋಧನಾ ಕೇಂದ್ರ. ಇಲ್ಲಿ ಹೇಗೆ ಒಂದು ಭೂಮಿಯ ರಚನೆ ಹೇಗಿದೆ, ಹಾಗೆ ಭೂಮಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಅಧ್ಯಯನ, ಹಾಗೆ ಭೂಮಿಯ ಮೇಲ್ಮೈ ಲಕ್ಷಣ, ಇವೆಲ್ಲವನ್ನ ಈ ಸಂಶೋಧನಾ ಕೇಂದ್ರದಲ್ಲಿ ನಾವು ಗುರುತಿಸಬಹುದು. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಸರೋವರಗಳನ್ನು ಅದರ ವೈಶಿಷ್ಟ್ಯಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಇದಕ್ಕೆ ಆನ್ಸರ್ ಬಿ ಆಗಿದೆ. ನೋಡ್ಕೊಳ್ಳಿ ಒಂದ್ಸಲ ಏನೇನಿದೆ ಇದರಲ್ಲಿ ಅಂತ ಚೆಕ್ ಮಾಡೋಣ. ಸುಪೀರಿಯರ್ ಅನ್ನುವಂಥದ್ದು ಏನಿದೆ ಕೇಳಿದ್ರೆ ಕೆನಡಾದ ಪ್ರಮುಖ ಸರೋವರ ಅಂತ ಕರೀತಾನೆ. ವಿನ್ನಿಪೆಗ್ ಅನ್ನುವಂತಹ ಸರೋವರ ಇದೆ. ಇದರ ವಿಶೇಷತೆ ಏನು ಅಂತ ನೋಡಿದ್ರೆ
ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಟಿಟಿಕಾಕಾ ಸರೋವರ ಏನ್ ಹೇಳ್ತಾ ಇದ್ದಾನೆ, ಟಿಟಿಕಾಕಾ ಸರೋವರ ಏನ್ ಹೇಳುತ್ತೆ ಅಂತ ಚೆಕ್ ಮಾಡಿದ್ರೆ ನೋಡಿ ಇಲ್ಲಿ ಇದು ಬೊಲಿವಿಯಾದ ಪ್ರಮುಖ ಸರೋವರ ಅಂತ ಹೇಳ್ತಿದ್ದಾನೆ. ಪೂಪಾ ಸರೋವರ ಇದು ಏನಿದೆ ಕೇಳಿದ್ರೆ ಪ್ರಪಂಚದಲ್ಲಿ ಎತ್ತರದಲ್ಲಿರುವ ಸರೋವರ ಆಗಿದೆ. ಚೆಕ್ ಮಾಡ್ಕೊಳ್ಳಿ. ಸುಪೀರಿಯರ್ ಸರೋವರ ಏನಾಗಿದೆ ನೋಡಿ, ಕೆನಡಾದ ಪ್ರಮುಖ ಸರೋವರ ಆಗಿದೆ. ಹಾಗೆ ವಿನ್ನಿಪೆಗ್ ಅನ್ನುವಂತ ಸರೋವರ ಏನಿದೆ, ಇದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಹೇಳ್ತಾ ಇದ್ದಾನೆ. ಟಿಟಿಕಾಕಾ ಸರೋವರ ಏನಾಗಿದೆ, ಬೊಲಿವಿಯಾದ ಪ್ರಮುಖ ಸರೋವರ. ಹಾಗೆ ಪೂಪಾ ಸರೋವರ ಏನಾಗಿದೆ, ಪ್ರಪಂಚದಲ್ಲಿ ಎತ್ತರದಲ್ಲಿರುವ ಸರೋವರ ಆಗಿದೆ. ನೆಕ್ಸ್ಟ್ ನೋಡಿ, ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಕರೆಯಲ್ಪಡುವ ದೇಶ ಯಾವುದು? ಅದಕ್ಕೆ ಆನ್ಸರ್ ಬ್ರೆಜಿಲ್ ಆಗಿದೆ. ನೋಡಿಲಿ, ಪ್ರಪಂಚದ ಕಾಫಿಯ ಪಾತ್ರೆ, ದ ಫಾಲೋಯಿಂಗ್ ಕಂಟ್ರಿ ಇಸ್ ಕಾಲ್ಡ್ ಆಸ್ ಕಾಫಿ ಬೌಲ್ ಅಂತ ಕರೀತಾನೆ. ಯಾವುದು ಕೇಳಿದ್ರೆ ದಟ್ ಈಸ್ ಬ್ರೆಜಿಲ್. ನೆಕ್ಸ್ಟ್ ನೋಡಿ, ಆರೋಹಿ ಹಾಗೂ ಅವರೋಹಿ ಶಂಕುಗಳು ಈ ಕಾರ್ಯದಿಂದ ನಿರ್ಮಾಣಗೊಳ್ಳುತ್ತದೆ ಅಂತ ಕೊಡ್ತಾ ಇದ್ದಾನೆ. 171ಕ್ಕೆ ಅಂತರ್ಜಲ ಕಾರ್ಯ. ಅಂತರ್ಜಲ ಗೊತ್ತಿದೆ ಅಲ್ವಾ, ಗ್ರೌಂಡ್ ವಾಟರ್ ಫಂಕ್ಷನ್. ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ ಅಂತ ಅರ್ಥ, ಭೂಮಿಯ ಆಳದಲ್ಲಿ ಇರುವಂತಹ ನೀರಿನ ಸೆಲೆ. ಇದಕ್ಕೆ ನಾವೆಂತ ಕರಿತೀವಿ, ಅಂತರ್ಜಲ ಅಂತ ಕರಿತೀವಿ. ಭೂಮಿಯು ಜಿಯೋಡ್ ಆಕಾರ ಆಗಿರೋದಕ್ಕೆ ಇದು ಪ್ರಮುಖ ಲಕ್ಷಣ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆನ್ಸರ್ ಡಿ. ನೋಡಿ, ಎರಡೂ ಧ್ರುವಗಳಲ್ಲಿ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿಕೊಂಡಿದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಭೂಮಿ ಹೇಗಿದೆ ಕೇಳಿದ್ರೆ ಚಪ್ಪಟೆ ಆಕಾರದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಈ ಪ್ರದೇಶದಲ್ಲಿ ಏನಾಗಿದೆ, ಚಪ್ಪಟೆ ಆಕಾರದಲ್ಲಿದೆ, ಸಮಭಾಜಕ ವೃತ್ತದ ಬಳಿ ಉಬ್ಬಿಕೊಂಡಿದೆ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಜಿಯೋಡಿಕ್ ಶೇಪ್ ಅಂತ ಕರೀತಾನೆ. ಈ ಪ್ರದೇಶದಲ್ಲಿ ಏನಾಗಿದೆ, ಸ್ವಲ್ಪ ಚಪ್ಪಟೆ ಆಕಾರದಲ್ಲಿದೆ. ಈ ಎರಡು ಪ್ರದೇಶಗಳಲ್ಲಿ ಅದೇ ಸಮಭಾಜಕ ವೃತ್ತದ ಬಳಿ ಏನಾಗಿದೆ, ಸ್ವಲ್ಪ ಉಬ್ಕೊಂಡಿದೆ. ಹಾಗಾಗಿ ಇದನ್ನ ಜಿಯೋಡಿಕ್ ಶೇಪ್ ಅಥವಾ ಜಿಯೋಡಿಕ್ ಆಕಾರ ಅಂತ ಕರೀತಾನೆ. ನೆಕ್ಸ್ಟ್ ನೋಡಿ, ವಾಯುಮಂಡಲದ ವಲಯಗಳ ಸರಿಯಾದ ಕ್ರಮ ಅಂತ ಕೇಳ್ತಾ ಇದ್ದೇನೆ. ನೋಡಿ, 123ಕ್ಕೆ ಆನ್ಸರ್ ಬಿ. ಏನಿದೆ ಇಲ್ಲಿ, ಪರಿವರ್ತನಾ ವಲಯ, ಸಮೋಷ್ಣ ವಲಯ, ಮಧ್ಯಂತರ ವಲಯ ಹಾಗೂ ಬಾಹ್ಯ ವಲಯ ಅಂತ ಹೇಳ್ತಾ ಇದ್ದೇನೆ. ನೋಡಿ, ವಾಯುಮಂಡಲದ ವಲಯಗಳ ಸರಿಯಾದ ಕ್ರಮ ಯಾವುದು? ಫಸ್ಟು ಪರಿವರ್ತನಾ ವಲಯ, ಎರಡನೇದು ಸಮೋಷ್ಣ ವಲಯ, ಮೂರನೇದು ಮಧ್ಯಂತರ ವಲಯ, ನಾಲ್ಕನೇದು ಬಾಹ್ಯ ವಲಯ ಆಗಿದೆ. ನೆಕ್ಸ್ಟ್ ನೋಡಿ, 124. ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಉತ್ತರವನ್ನು ಆರಿಸಿ. ನೋಡಿ, ಹೇಳಿಕೆ 1 ಎ, ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಬರುವುದನ್ನು ಜ್ವಾಲಾಮುಖಿ ಎನ್ನುವರು. ಹಾಗೆ ಭೂ ಆಂತರಿಕ ಶಕ್ತಿಯಿಂದ ಶಿಲಾಪಾಕ ಭೂರಂಧ್ರಗಳ ಮೂಲಕ ಹೊರಬರುತ್ತದೆ. ನೋಡಿ, ಇಲ್ಲಿ ಏನಿದೆ ಕೇಳಿದ್ರೆ ಆನ್ಸರ್ ಡಿ. ಈ ಎರಡೂ ಹೇಳಿಕೆಗಳು ಸರಿ ಇದೆ ಹಾಗೂ ಒಂದಕ್ಕೊಂದು ಸಕಾರಣವಾಗಿದೆ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಜ್ವಾಲಾಮುಖಿ ಹೇಗೆ ಉಂಟಾಗ್ತದೆ ಅಂದ್ರೆ ನೋಡಿ, ಇದು ಭೂಮಿಯ ಆಕಾರ ಅಂತ ಇಟ್ಕೊಳ್ಳಿ. ಇದನ್ನು ನಾವು 3ರಿಂದ 4 ಭಾಗಗಳಾಗಿ ವಿಂಗಡಿಸಲಾಗ್ತದೆ. ಇದನ್ನ ನಾವು ಜ್ವಾಲಾಮುಖಿಯ ಏರಿಯಾ ಅಥವಾ ವಲಯ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಅತಿ ಹೆಚ್ಚಿನ ಉಷ್ಣಾಂಶ ಇರ್ತದೆ. ಈ ವಲಯದಲ್ಲಿ ಏನಿರುತ್ತೆ, ಅತಿ ಹೆಚ್ಚಿನ ಉಷ್ಣಾಂಶ ಇರುತ್ತೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ ಭೂಮಿಯಲ್ಲಿ, ಗೊತ್ತಾಗ್ತದೆ ಅಲ್ವಾ. ಇಲ್ಲಿ ಯಾವಾಗ ಒತ್ತಡ ಜಾಸ್ತಿ ಆಗುತ್ತೋ ಆವಾಗ ಅದೇನಾಗುತ್ತೆ, ಜ್ವಾಲಾಮುಖಿಯ ರೂಪದಲ್ಲಿ ಭೂಮಿಯ ಮೇಲ್ಪದರಕ್ಕೆ ಚಿಮ್ತದೆ. ಇದಕ್ಕೆ ನಾವೆಂತ ಕರಿತೀವಿ, ಜ್ವಾಲಾಮುಖಿ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ನೋಡಿ, ಪ್ರಪಂಚದ ವೇಳಾ ವಲಯಗಳಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಮೊದಲನೇದು ಆನ್ಸರ್ ಎ. ನೋಡಿ, ಇಲ್ಲಿ ಇಡೀ ಪ್ರಪಂಚದಲ್ಲಿ 24 ವೇಳಾ ವಲಯಗಳನ್ನ ಹೊಂದಿದೆ, ಅಥವಾ ಇಡೀ ಪ್ರಪಂಚದಲ್ಲಿ 24 ವೇಳಾ ವಲಯ ಇದೆ ಅಂತೇಳಿ ಹೇಳ್ತಾ ಇದ್ದಾನೆ. ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡಿ,
ಮೀನುಗಾರಿಕೆ, ಜಲಚರ ಕೃಷಿ ಹಾಗೂ ನೌಕಾಯಾನಕ್ಕೆ ಸೂಕ್ತವಾದ ಸಾಗರ ತಳ ಭೂಸ್ವರೂಪ. ನೋಡಿ, ಇದಕ್ಕೆ ಖಂಡಾವರಣ ಪ್ರದೇಶ ಅನ್ನೋದು ಆನ್ಸರ್ ಆಗಿದೆ. ಏನಿಲ್ಲಿ ಮೀನುಗಾರಿಕೆ, ಜಲಚರ ಕೃಷಿ ಹಾಗೂ ನೌಕಾಯಾನಕ್ಕೆ ಸೂಕ್ತವಾದ ಸಾಗರ ತಳ ಭೂಸ್ವರೂಪ. ಇದು ಹೇಗಿರುತ್ತೆ ಕೇಳಿದ್ರೆ ಖಂಡಾವರಣ ಪ್ರದೇಶ ಆಗಿರುತ್ತೆ. ನೋಡಿ, ಖಂಡಾವರಣದ ಇಳಿಜಾರು ಅಂದ್ರೆ ಫುಲ್ ಸ್ಲೋಪ್ ಹೀಗಿರುವಂತಹ ಪ್ರದೇಶ. ಖಂಡಾವರಣ ಪ್ರದೇಶ ಅಂದ್ರೆ ಸಮತಟ್ಟಾಗಿರುವಂತಹ ಪ್ರದೇಶ. ಆಳ ಸಾಗರ ಅಂದ್ರೆ ಹೀಗೆ ತುಂಬಾ ಆಳವಾಗಿರುತ್ತದೆ. ಹಾಗೆ ಸಾಗರದ ತಗ್ಗುಗಳು ಅಂದ್ರೆ ಅಲ್ಲಲ್ಲಿ ಹೊಂಡಗಳು ಬಿದ್ದಿರುವಂತಹ ಪ್ರದೇಶ. ಇದಕ್ಕೆ ಸಾಗರದ ತಗ್ಗುಗಳು ಅಂತ ಕರಿತೇವೆ. ನೋಡಿ, seabed landform suitable for fishing, aquaculture and navigation. ಅದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರೀತಾನೆ. ಇದಕ್ಕೆ ಆನ್ಸರ್ ಇದಾಗಿದೆ. ನೆಕ್ಸ್ಟ್ ನೋಡಿ, ಚಪ್ಪಟೆಯಾಗಿರುವ ಗುಡ್ಡಾಕಾರದ ಗೇಯೋಟ್ಸ್ ಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದ್ದಾನೆ. 127ಕ್ಕೆ ಆನ್ಸರ್ ಯಾವುದು? ಆನ್ಸರ್ ಸಿ. ನೋಡಿ, ಇಲ್ಲಿ ಇದು ಆನ್ಸರ್ ಆಗಿದೆ. ಚಪ್ಪಟೆಯಾಗಿರುವ ಗುಡ್ಡಾಕಾರದ ಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಎಲ್ಲಿರುತ್ತೆ ಕೇಳಿದ್ರೆ ಡೀಪ್ ಓಷನ್ ಫ್ಲೋರ್ ಅಥವಾ ಆಳ ಸಾಗರದ ಮೈದಾನ ಅಂತ ಕರೀತಾರೆ. ನೋಡಿ, ಗಿಯೋಟ್ಸ್ ಅಂದ್ರೆ ಹೀಗಿರುತ್ತೆ, ಚಪ್ಪಟೆ ಆಗುತ್ತೆ. ಅಂದ್ರೆ ಇದು ಒಂದು ಓಷನ್ ಆಗಿದೆ ಅಂತ ಇಟ್ಕೊಳ್ಳಿ. ಹೀಗಿರುವಂತಹ ಸಾಗರ ಆಗಿದೆ. ಇಲ್ಲಿ ಏನಾಗಿರುತ್ತೆ ಕೇಳಿದ್ರೆ ಚಪ್ಪಟೆ ಆಗಿರುತ್ತದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಉಬ್ಬು ತಗ್ಗುಗಳು ಇರೋದಿಲ್ಲ. ನೆಕ್ಸ್ಟ್ ನೋಡಿ, ಲೇಕ್ ಕಿಲ್ಲರ್ ಎಂದು ಇದನ್ನು ಕರೀತಾರೆ. ಅದಕ್ಕೆ ಹಸಿರು ಮನೆ ಪರಿಣಾಮ ಅಂತ ಹೇಳ್ಬೋದು. ಅದಕ್ಕೆ ಲೇಕ್ ಕಿಲ್ಲರ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಸಿರು ಮನೆ ಪರಿಣಾಮ ಅಂದ್ರೆ ನೋಡಿ, ಜಾಗತಿಕ ತಾಪಮಾನ ಬೇರೆ ಇದೆ, ಆಮ್ಲ ಮಳೆ ಇದೆ, ಓಝೋನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಲೇಕ್ ಕಿಲ್ಲರ್ ಅಂತ ಇದನ್ನ ಕರೀತಾನೆ. ನೆಕ್ಸ್ಟ್ ನೋಡಿ, ರೂಪಾಂತರ ಶಿಲೆಗಳ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕರೀತಾ ಇದ್ದಾನೆ. 129ಕ್ಕೆ ಆನ್ಸರ್ ಡಿ. ಗ್ರಾಫೈಟ್, ವಜ್ರ, ಗ್ರನೈಟ್, ಶಿಸ್ಟ್, ಮರಳು ಶಿಲೆ, ಅಮೃತ ಶಿಲೆ, ಸುಣ್ಣದ ಕಲ್ಲು, ನೀಸ್, ಗ್ರಾಫೈಟ್ ಏನು ವಜ್ರ. ರೂಪಾಂತರ ಶಿಲೆಗಳು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ನೋಡಿ, ಸರಿಯಾದ ಜೋಡಿ ಯಾವುದು ಕೇಳಿದ್ರೆ ಗ್ರಾಫೈಟ್, ವಜ್ರ. ನೆಕ್ಸ್ಟ್ ನೋಡಿ, ಇದು ಜಾಗೃತ ಜ್ವಾಲಾಮುಖಿ ಆಗಿದೆ. ಜಾಗೃತ ಜ್ವಾಲಾಮುಖಿ ಅಂದ್ರೆ ಯಾವಾಗಲೂ ಓಪನ್ ಆಗಿರುವಂಥದ್ದು ಅಥವಾ ಯಾವಾಗಲೂ ಚಾಲ್ತಿಯಲ್ಲಿ ಇರುವಂತಹ ಜ್ವಾಲಾಮುಖಿ ಆಗಿದೆ. 131ಕ್ಕೆ ಆನ್ಸರ್ ಡಿ, ಇಟಲಿಯ ಸ್ಯಾಂಬೋಲಿ ಅನ್ನುವಂತಹ ಪ್ರದೇಶ. ಇಲ್ಲಿ ಏನಾಗಿದೆ ಕೇಳಿದ್ರೆ ಯಾವಾಗಲೂ ಜ್ವಾಲಾಮುಖಿ ಆಗ್ತಾನೆ ಇರುತ್ತೆ. ಹಾಗಾಗಿ ಇದನ್ನ ನಾವೆಂತ ಕರಿತೀವಿ? ಜಾಗೃತ ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ಕವಚ ಹಾಗೂ ಮ್ಯಾಂಟಲ್ ಸಂಧಿಸುವ ಸೀಮಾ ವಲಯ ಯಾವುದು ಅಂತ ಕೇಳ್ತಿದ್ದಾನೆ. ಆನ್ಸರ್ ಡಿ, ಮೊಹೋರೋ ವಿಸಿಕ್ ಅನ್ನುವಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ಉಷ್ಣಾಂಶ ಮಳೆ ಹಾಗೂ ಹಿಮದಿಂದ ಶಿಲೆಗಳು ಕಣಗಳಾಗಿ ವಿಭಜನೆ ಆಗುವುದು. ಇದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಭೌತಿಕ ಶೀತಲೀಕರಣ ಅನ್ನೋದು ಆನ್ಸರ್ ಆಗಿದೆ. ಇದಕ್ಕೆ ಆನ್ಸರ್ ಯಾವುದು ಕೇಳಿದ್ರೆ ಭೌತಿಕ ಶೀತಲೀಕರಣ ಅನ್ನೋದು ಆನ್ಸರ್ ಆಗಿದೆ. ಉಷ್ಣಾಂಶ ಮಳೆ ಹಾಗೂ ಹಿಮದಿಂದ ಶಿಲೆಗಳು ಕಣಗಳಾಗಿ ವಿಭಜನೆ ಆಗಿರುವುದಕ್ಕೆ ಏನಂತ ಕರೀತಾನೆ ಅಂತ ಕೇಳಿದ್ರೆ ಭೌತಿಕ ಶೀತಲೀಕರಣ ಅನ್ನುವಂತ ಹೆಸರಿನಿಂದ ಇದನ್ನ ಕರೀತಾನೆ. ನೆಕ್ಸ್ಟ್ ನೋಡಿ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಆಮ್ಲೀಯ ಮಳೆ ಪರಿಣಾಮಕ್ಕೆ ಒಳಪಟ್ಟು ಕಪ್ಪು ತ್ರಿಕೋನ ಎನಿಸಿಕೊಂಡಿರುವ ಪ್ರದೇಶ ಯಾವುದು ಅಂತ ಕೇಳ್ತಾ ಇದ್ದಾನೆ. 133 ಸಿ. ಅದಕ್ಕೆ ಆನ್ಸರ್ ಪೋಲೆಂಡ್, ಜಕ್ ಗಣರಾಜ್ಯ ಹಾಗೂ ಆಗ್ನೇಯ ಜರ್ಮನಿ. ಅತಿ ಹೆಚ್ಚು ಆಮ್ಲೀಯ ಮಳೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆಲ್ಲ. ಆಮ್ಲೀಯ ಮಳೆ ಹೇಗಾಗುತ್ತೆ ಅನ್ನೋದು ಅಂತ ಭೂಮಿಯ ಮೇಲೆ ಆಗಿರುವಂತಹ ಕೆಲವೊಂದಿಷ್ಟು
ಪೊಲ್ಯೂಷನ್ಗಳು, ಮಾಲಿನ್ಯಕಾರಗಳು. ಈಗ ಉದಾಹರಣೆಗೆ ಇಲ್ಲೊಂದು ಆಯಿಲ್ ಚೆಲ್ಲಿರ್ಬೋದು, ಪೆಟ್ರೋಲ್ ಉತ್ಪನ್ನಗಳು ಚೆಲ್ಲಿರ್ಬೋದು, ಅಥವಾ ಡಾಂಬರ್ ಚೆಲ್ಲಿರ್ಬೋದು, ಅಥವಾ ಯಾವುದೋ ಒಂದು ರೀತಿಯ ಕೆಟ್ಟ ಕೆಮಿಕಲ್ ಇಲ್ಲಿ ಚೆಲ್ಲಿರ್ಬೋದು. ಈ ಎಲ್ಲ ಕೆಮಿಕಲ್ಗಳು ಏನಾಗುತ್ತೆ, ಆ, ಆವಿಯ ಮೂಲಕ ಮೋಡವನ್ನ ಸೇರ್ಕೊಳ್ಳುತ್ತೆ. ಅದಾದ ನಂತರ ಇದೇ ಮಳೆಯಾಗಿ ಪರಿವರ್ತನೆಯಾಗಿ ಇದು ಆಮ್ಲೀಯ ಮಳೆಯಾಗಿ ಪರಿವರ್ತನೆ ಆಗುತ್ತೆ. ಯಾವ ದೇಶ ಅತ್ಯಂತ ಹೆಚ್ಚು ಮಾಲಿನ್ಯದಿಂದ ಕೂಡಿದೆಯೋ ಆ ದೇಶದಲ್ಲಿ ನಾವು ಆಮ್ಲೀಯ ಮಳೆಯನ್ನ ಕಾಣಬಹುದು. ಉದಾಹರಣೆಗೆ ಪೋಲೆಂಡ್, ಜೆಕ್ ಗಣರಾಜ್ಯ ಹಾಗೂ ಆಗ್ನೇಯ ಜರ್ಮನಿಗಳಲ್ಲಿ ಅತಿ ಹೆಚ್ಚು ಆಮ್ಲೀಯ ಮಳೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ವಾಯುವಿನಲ್ಲಿ ಇರುವ ಒಟ್ಟು ತೇವಾಂಶವನ್ನು ಹೀಗೆನ್ನುವರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆನ್ಸರ್ ಅದಕ್ಕೆ ಎ, ಸಮಗ್ರ ಆರ್ದ್ರತೆ ಅಂತ ಕರೀತಾನೆ. ನೆಕ್ಸ್ಟ್, ಇದು ಹಿಮ ನದಿಗಳು ನಿರ್ಮಿಸುವ ವಿಶಿಷ್ಟ ಭೂಸ್ವರೂಪವಾಗಿದೆ. 135ಕ್ಕೆ ಬಿ, ಶಿಲಾಸೋಪಾನ ಅಂತ ಕರೀತಾರೆ. ನೋಡಿ, ಶಿಲಾಸೋಪಾನ ಅಂದ್ರೆ ಈಗ ಇಲ್ಲಿ ಹಿಮಾಲಯದ ಪರ್ವತಗಳಿವೆ ಅಥವಾ ಹಿಮಚ್ಛಾದಿತ ಪ್ರದೇಶಗಳಿವೆ. ಈ ಪ್ರದೇಶದಲ್ಲಿ ಏನಾಗುತ್ತೆ ಕೇಳಿದ್ರೆ ಆ ಭೂಮಿಯ ಮೇಲ್ಭಾಗ ಎಲ್ಲ ಅತಿ ಹೆಚ್ಚಿನ ಉಷ್ಣಾಂಶದಿಂದ ಅತಿ ಕಡಿಮೆ ಉಷ್ಣಾಂಶದಿಂದ, ನೆನ್ಪಿಟ್ಕೊಳ್ಳಿ, ಅತಿ ಕಡಿಮೆ ಉಷ್ಣಾಂಶದಿಂದ ಇದು ಹೆಪ್ಪುಗಟ್ಟಿರುತ್ತೆ. ಆದ್ರೆ ಇದರ ಆಳದಲ್ಲಿ ನೀರು ನಿಧಾನಕ್ಕೆ ಹರಿತಾ ಇರುತ್ತೆ. ಇದಕ್ಕೆ ಶಿಲಾಸೋಪಾನ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ, ಶಿಲಾಸೋಪಾನ ಅಂತ ಕರಿತೀವಿ. ಅಂದ್ರೆ ಮೇಲ್ಭಾಗ ಹಿಮದಿಂದ ಆವೃತವಾಗಿ ಗಟ್ಟಿಯಾಗಿರುತ್ತೆ, ಆದರೆ ಒಳಭಾಗ ನೀರಿನಿಂದ ಹರಿತಾ ಇರ್ತದೆ. ನೆಕ್ಸ್ಟ್ ನೋಡಿ, ಶಾಂತ ವಲಯ ಡೋಲ್ ಡ್ರಮ್ ಎಂದು ಕರೆಯಲ್ಪಡುವ ಉಷ್ಣಾಂಶ ವಲಯ ಯಾವುದು ಅಂತ ಕೇಳ್ತಾ ಇದ್ದಾನೆ. ಅಲ್ಲಿ ನೋಡಿ, ಅದಕ್ಕೆ ಆನ್ಸರ್ ಯಾವುದು ಕೇಳಿದರೆ 136 ಡಿ, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಏನಾಗ್ತಿದೆ ಅಂದ್ರೆ, ಶಾಂತ ವಲಯ ಡೋಲ್ ಡ್ರಮ್ ಎಂದು ಕರೆಯಲ್ಪಡುವ ಉಷ್ಣಾಂಶ ವಲಯ ಅಂತ ಕೇಳ್ತಾ ಇದ್ದಾನೆ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಸಮಭಾಜಕ ವೃತ್ತ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ, ಇಲ್ಲಿ ಬರುವಂತಹ ಪ್ರದೇಶ, ಇಲ್ಲಿ ಕಡಿಮೆ ಒತ್ತಡ ಇರುವಂತಹ ಪ್ರದೇಶ ಆಗಿದೆ. ನೆಕ್ಸ್ಟ್ ನೋಡಿ, ಪ್ರಪಂಚದ ಅತಿ ಹೆಚ್ಚು ಲವಣತೆ ಹೊಂದಿರುವ ಜಲಭಾಗ ಇದಾಗಿದೆ. 137 ಸಿ, ವ್ಯಾನ್ ಸರೋವರ ಅನ್ನೋದು ಪ್ರಪಂಚದ ಅತಿ ಹೆಚ್ಚು ಲವಣತೆ ಹೊಂದಿರುವ ಜಲಭಾಗ ಇದಾಗಿದೆ. ನೆಕ್ಸ್ಟ್ ನೋಡಿ, ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಲು ಕಾರಣ. ನೋಡಿ, 138ಕ್ಕೆ ಆನ್ಸರ್ ಡಿ, ಜಾಗತಿಕ ತಾಪಮಾನ. ಏನಿದು ಜಾಗತಿಕ ತಾಪಮಾನ ಅಂತ ಕೇಳಿದ್ರೆ ತುಂಬಾ ಈಸಿಯಾಗಿ ನಾವು ಆನ್ಸರ್ ಅನ್ನ ಪಡಿಬಹುದು. ನೋಡಿ, ಇಲ್ಲಿ ಇದು ಹಿಮಾಲಯ ಪ್ರದೇಶ, ನೆನ್ಪಿಟ್ಕೊಳ್ಳಿ. ಈ ಹಿಮಾಲಯ ಪ್ರದೇಶದಲ್ಲಿ ಏನಾಗುತ್ತೆ ಕೇಳಿದ್ರೆ ಶಾಂತವಾಗಿದೆ ಅಥವಾ ಅತಿ ಹೆಚ್ಚಿನ ಹಿಮದಿಂದ ಕೂಡಿದೆ. ಯಾವಾಗ ಇದನ್ನೊಂದು ನೆನ್ಪಿಟ್ಕೊಳ್ಳಿ, ವೆನ್ ವಿ ಕ್ರಾಸ್ 165 ಮೀಟರ್ above the sea level causes to the increase of 1 degree Celsius of temperature ಅಂತ ಹೇಳ್ತಾನೆ. ನಾವು ಯಾವಾಗ 165 ಮೀಟರ್ ಎತ್ತರವನ್ನ ತಲುಪ್ತೀವೋ ಸಾಗರದಿಂದ, ಆವಾಗ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಭಾರತದಲ್ಲಿ ಏನಾಗಿದೆ ಕೇಳಿದ್ರೆ ಈ ಪ್ರದೇಶದಲ್ಲಿ ಹಿಮಾಲಯ ಪರ್ವತ ಇದೆ. ನೋಡಿ, ಇಲ್ಲಿ ಯಾಕೆ ಹಿಮಾಲಯ ಪರ್ವತ ಇದೆ ಕೇಳಿದ್ರೆ ಇದು ಸುಮಾರು 15,000ಕ್ಕಿಂತ ಜಾಸ್ತಿ ಅಡಿ ಎತ್ತರದಲ್ಲಿದೆ. ಯಾವುದರಿಂದ? ಸಮುದ್ರ ಮಟ್ಟದಿಂದ. ಹಾಗಾಗಿ ಭಾರತದಲ್ಲಿ ಹಿಮಾಲಯ ಪ್ರದೇಶ ಇದೆ. ಇಲ್ಲಿ ಏನಾಗಿರುತ್ತೆ ಅಂದ್ರೆ ಹಿಮದಿಂದ ಕೂಡಿದೆ. ಯಾವಾಗ ಟೆಂಪರೇಚರ್ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿ ಭೂಭಾಗ ಹಿಮವಾಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಯಾವಾಗ ಉಷ್ಣತೆ ಜಾಸ್ತಿ ಆಗುತ್ತೋ ಗೊತ್ತಾಗ್ತದೆ ಅಲ್ವಾ, ಯಾವಾಗ ಉಷ್ಣತೆ ಜಾಸ್ತಿ ಆಗುತ್ತೋ ಆವಾಗ ಏನಾಗುತ್ತೆ, ಇದರ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಹೋಗುತ್ತೆ.
ಆವಾಗ ನಿಧಾನಕ್ಕೆ ಹಿಮ ಕರಗಿ ನೀರಾಗಿ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಹಿಮ ನೀರಾಗಿ ಹರಿಲಿಕ್ಕೆ ಪ್ರಾರಂಭ ಆಗುತ್ತೋ ಇದು ನಿಧಾನಕ್ಕೆ ಸಮುದ್ರವನ್ನ ಸೇರುತ್ತೆ. ಹಾಗಾಗಿ ಸಮುದ್ರ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಲು ಕಾರಣ ಯಾವುದು ಕೇಳಿದ್ರೆ ಜಾಗತಿಕ ತಾಪಮಾನ. ಕೇವಲ ಸೂರ್ಯನ ಬೆಳಕು ಮಾತ್ರ ಜಾಗತಿಕ ತಾಪಮಾನ ಹೆಚ್ಚಾಗಲಿಕ್ಕೆ ಕಾರಣ ಅಲ್ಲ. ಮರಗಳನ್ನ ಕಡಿಯೋದ್ರಿಂದ ಇಂಗಾಲದ ಡೈಆಕ್ಸೈಡ್ ಜಾಸ್ತಿಯಾಗಿ ಅದರಿಂದ ಉಷ್ಣಾಂಶ ಹೆಚ್ಚಾಗ್ತದೆ. ಹಾಗೆ ಪರಿಸರ ಮಾಲಿನ್ಯ, ಹಾಗೆ ಆ, ಕಾರ್ಖಾನೆಗಳು ಬಿಡುವಂತಹ ಇಂಗಾಲದ ಡೈಆಕ್ಸೈಡ್ ಇವೆಲ್ಲವುದರಿಂದ ದಿನೇ ದಿನೇ ಏನಾಗ್ತದೆ, ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೋ ಹಿಮಾಲಯ ಪರ್ವತಗಳು ನಿಧಾನಕ್ಕೆ ಕರಗಲಿಕ್ಕೆ ಪ್ರಾರಂಭವಾಗ್ತದೆ. ಆ ಕರಗಿದಂತ ಹಿಮ ಎಲ್ಲ ನೀರಾಗಿ ಹರಿಲಿಕ್ಕೆ ಪ್ರಾರಂಭವಾಗಿ ಅದೆಲ್ಲ ಸಮುದ್ರವನ್ನ ಸೇರುತ್ತೆ. ಹಾಗಾಗಿ ಸಮುದ್ರದ ಮಟ್ಟ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ. ಇವಾಗ 97% ಆಫ್ ದ ಲ್ಯಾಂಡ್ ಈಸ್ ಫಿಲ್ಡ್ ವಿತ್ ದ ಓಷನ್ ಅಂತ ಹೇಳ್ಬೋದು. ಸುಮಾರು 97ರಷ್ಟು ಭೂಭಾಗ ಏನಾಗಿದೆ, ಸಮುದ್ರದಿಂದ ಆವರಿಸ್ಕೊಂಡಿದೆ. ಹಾಗಾಗಿ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಲು ಮುಖ್ಯ ಕಾರಣ ಯಾವುದು ಕೇಳಿದ್ರೆ ಜಾಗತಿಕ ತಾಪಮಾನ. ಇದಷ್ಟೇ ಅಲ್ಲ, ಮರಳು ಗಣಿಗಾರಿಕೆ ಸೆಕೆಂಡರಿ, ನದಿಗಳ ಪ್ರವಾಹ ಅದು ಸಹಿತ ಆಗುತ್ತೆ. ಅಧಿಕ ಮಳೆಯಿಂದನೂ ಸಹಿತ ಏನಾಗುತ್ತೆ, ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಆದರೆ ಇದಕ್ಕೂ ಮೇಲಾಗಿ ಮುಖ್ಯ ಕಾರಣ ಏನು ಕೇಳಿದ್ರೆ ಜಾಗತಿಕ ತಾಪಮಾನವೇ ಇದು ನದಿಗಳ ಅಥವಾ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಭೂಭಾಗದ ಸವೆತ ಸಹಿತ ಇದಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ನದಿಗಳು ಹೊತ್ಕೊಂಡು ಹೋಗುವಂತಹ ಮಣ್ಣು ನೋಡಿ, ಲ್ಯಾಂಡ್ ಇರೋಜನ್ ಅಥವಾ ಸಾಯಿಲ್ ಇರೋಜನ್ ಅಂತ ಕರೀತಾರೆ. ಮಣ್ಣಿನ ಸವೆತ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಏನಿದು ಮಣ್ಣಿನ ಸವೆತ ಅಂದ್ರೆ, ನದಿಗಳು ಹರಿಬೇಕಾದ್ರೆ ತಮ್ಮೊಟ್ಟಿಗೆ ಏನನ್ನ ತಗೊಂಡು ಹೋಗ್ತವೆ, ಪಾರ್ಟಿಕಲ್ಗಳನ್ನು ತಗೊಂಡು ಹೋಗ್ತವೆ. ಅಂದ್ರೆ ಚಿಕ್ಕ ಚಿಕ್ಕ ಆ, ಮಣ್ಣಿನ ಕಣಗಳನ್ನ ಅವು ತಗೊಂಡು ಹೋಗ್ತಾ ಇರ್ತವೆ. ಅಂತ ಸಮಯದಲ್ಲಿ ಏನಾಗುತ್ತೆ, ಆ ಆ ಪಾರ್ಟಿಗಳಿಗೆ ಎಲ್ಲ ಸಮುದ್ರವನ್ನ ಸೇರುತ್ತೆ. ಯಾವಾಗ ಮಣ್ಣಿನ ಕಣಗಳು ಸಮುದ್ರದಲ್ಲಿ ಸೇರುತ್ತೋ ಭೂಭಾಗ ಅಥವಾ ಸಮುದ್ರದ ತಳಭಾಗ ಮಣ್ಣಿನಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಮಣ್ಣು ಇದರಲ್ಲಿ ಕೂತ್ಕೊಳ್ಳುತ್ತೋ ನಿಧಾನಕ್ಕೆ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಮುದ್ರದ ನೀರಿನ ಮಟ್ಟ ಸಹಿತ ಇದರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಚೆಕ್ ಒನ್ ಟೈಮ್. ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ತುಂಬಾ ಈಸಿ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ವಶನ್ಗಳಿವೆ ಇನ್ನು, ನೋಡೋಣ. ನೆಕ್ಸ್ಟ್ ನೋಡಿ ಹೇಗಿದೆ ಅಂತ. 140ನೇ ಕ್ವಶನ್ ಅನ್ನ ನೋಡ್ಕೊಳ್ಳಿ ಏನಿದೆ ಅಂತದ್ರಲ್ಲಿ. ಜಸ್ಟ್ ಚೆಕ್ ಒನ್ ಟೈಮ್.
ಆದಿಯಿಂದ ಅಂತ್ಯದವರೆಗೆ ನದಿ ಪಾತ್ರದ ಹಂತಗಳ ಸರಿಯಾದ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಏನೇನಿದೆ ಇದರಲ್ಲಿ ಆನ್ಸರ್ ನೋಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಆನ್ಸರ್ ಎ ಇದೆ 140. ಎ ಚೆಕ್ ಮಾಡ್ಕೊಳ್ಳಿ. ನದಿಯ ಮೂಲ ಉಪನದಿ, ಸಂಗಮ ನದಿ, ಮುಖಜ ಭೂಮಿ ಅಥವಾ ನದಿ ಮುಖ ಅಂತ ಕರೀತಾ ಇದ್ದಾರೆ. ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಅಂತ ಏನಿದೆ, ಆನ್ಸರ್ ಏನಿದೆ ಅಂದ್ರೆ 140 ಎ ಆನ್ಸರ್ ಇದೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಆದಿಯಿಂದ ಅಂತ್ಯದವರೆಗೆ ನದಿ ಪಾತ್ರದ ಹಂತಗಳ ಸರಿಯಾದ ಕ್ರಮವನ್ನ ವಿವರಿಸಿ ಅಂತ ಕೊಟ್ಟಿದ್ದಾನೆ. ಮೊದಲನೇದು ನದಿಯ ಮೂಲ, ಎರಡನೇದು ಉಪನದಿ, ಮೂರನೇದು ಸಂಗಮ ನದಿ ಮುಖ. ಇದು ನಮ್ಮ ಆದಿಯಿಂದ ಅಂತ್ಯದವರೆಗೆ ಇರುವಂತಹ ನದಿಯ ಪಾತ್ರಗಳು ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಶಿಲಾ ಸ್ತರಭಂಗ ಹಾಗೂ ಅಂತರ್ಗುಹೆ ಮೇಲ್ಚಾವಣಿ ಕುಸಿತಗಳು ಈ ನೈಸರ್ಗಿಕ ವಿಪತ್ತಿಗೆ ಕಾರಣ ಯಾವುದು ಅಂತ ಕೇಳ್ತಾ ಇದ್ದಾನೆ. ಆನ್ಸರ್ ಎ ಭೂಕುಸಿತ ಅನ್ನುವಂಥದ್ದು ಆನ್ಸರ್ ಆಗಿದೆ. ಏನಿದ್ರ ಅರ್ಥ ಕೇಳಿದ್ರೆ ತುಂಬಾ ಈಸಿಯಾಗಿ ಚೆಕ್ ಮಾಡ್ಕೊಳ್ಳಿ. ಭೂಕುಸಿತ ಅಂದ್ರೆ ಏನು ಕೇಳಿದ್ರೆ ಲ್ಯಾಂಡ್ ಸ್ಲೈಡ್ ಅಂತ ಕರೀತಾನೆ. ಶಿಲಾಸ್ತರಭಂಗ ಹಾಗೂ ಅಂತರ್ಗುಹೆ ಮೇಲ್ಚಾವಣಿ ಕುಸಿತಗಳು ಈ ನೈಸರ್ಗಿಕ ವಿಪತ್ತಿಗೆ ಕಾರಣ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಕಾರಣ ಭೂಕುಸಿತ. ಶಿಲಾಸ್ತರಭಂಗ ಹಾಗೂ ಅಂತರ್ಗುಹೆ ಮೇಲ್ಚಾವಣಿ ಕುಸಿತಗಳು ಅಂತ ಏನ್ ಹಾಗಂದ್ರೆ ಕೇಳಿದ್ರೆ ತುಂಬಾ ಈಸಿ. ಚೆಕ್ ಮಾಡ್ಕೊಳ್ಳಿ. ಶಿಲಾ ಸ್ತರಭಂಗ ಅಂತ ಕರೀತಾನೆ. ಸ್ತರಭಂಗ ಅಂದ್ರೆ ತುಂಬಾ ಈಸಿಯಾಗಿ ನೋಡುವಂಥದ್ದು. ನೋಡಿ, ಈ ರೀತಿ ಪದರಗಳನ್ನು ನಾವು ಭೂಮಿಯ ಆಳದಲ್ಲಿ ನೋಡಬಹುದು. ಪದರಗಳು ಏನಿರುತ್ತೆ ಕೇಳಿದ್ರೆ ತುಂಬಾ ಈಸಿಯಾಗಿರುತ್ತೆ. ಇಲ್ಲಿ ಒಂದು ಪದರ ಹಾಳಾಗಿರುವಂಥದ್ದು ಇರುತ್ತದೆ ಅಥವಾ ಕುಸ್ತೋಗಿರುವಂಥದ್ದು ಇರುತ್ತೆ. ಅವಾಗ ಏನಾಗುತ್ತೆ, ಭೂಮಿಯ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಹಾಗೆ ಅಂತರ್ಗುಹೆ ನೋಡಿ, ರಸ್ತೆಗಳನ್ನ ಮಾಡಿರ್ತಾರೆ. ಹಾಗೆ ಇದೊಂದು ಗುಹೆ ಅಂತ ಅಥವಾ ಒಂದು ಪ್ರದೇಶ ಅಂತ ಇಟ್ಕೊಳ್ಳಿ. ಇಲ್ಲಿ ರಸ್ತೆಗಳನ್ನ ಮಾಡಿರ್ತಾರೆ. ಆವಾಗ ಇದರ ಮೇಲ್ಚಾವಣಿ ಏನಾಗುತ್ತೆ, ಬಿದ್ದು ಹೋಗ್ಬಿಡುತ್ತೆ. ಇದಕ್ಕೆ ಭೂಕುಸಿತ ಕಾರಣ ಆಗಿರುತ್ತೆ ಅಥವಾ ಭೂಕುಸಿತಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಸುಣ್ಣದ ಕಲ್ಲು ಮಳೆ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ಸೇರಿಕೊಂಡು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗುವಂತ ರಾಸಾಯನಿಕ ಕ್ರಿಯೆ. ಅದಕ್ಕೆ ಆನ್ಸರ್ ಯಾವ್ದು ಕೇಳಿದ್ರೆ ದಟ್ ಈಸ್ ಬಿ ಇಂಗಾಲದ ಸಂಯೋಜನೆ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ನೋಡಿ, ನಿರಂತರ ಮಳೆಯನ್ನು ತರುವ ಮೋಡಗಳು ಯಾವುದು ಅಂತ ಕೊಟ್ಟಿದ್ದಾನೆ. ಅದಕ್ಕೆ ರಾಶಿ ವೈಶಿಷ್ಟ್ಯ ಮೋಡಗಳು, ನಿಂಬಸ್ ಕ್ಲೌಡ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ನೆಕ್ಸ್ಟ್ ನೋಡಿ, ಕೆಳಗೆ ನೀಡಿರುವ ಸ್ಥಳೀಯ ಮಾರುತಗಳ ಹೆಸರುಗಳು ಹಾಗೂ ದೇಶಗಳ ಸರಿಯಾದ ಜೋಡಣೆ ಅಂತ ಕರೀತಾ ಇದ್ದಾನೆ. 144 ಎ ಚೆಕ್ ಮಾಡಿ. ಚಿನೂಕ್, ಇದಕ್ಕೆ ಆನ್ಸರ್ ಯಾವುದು ಪಿ. USA. ಹಾಗೆ ಮಿಸ್ಟಲ್ ಅನ್ನೋದಕ್ಕೆ ಆನ್ಸರ್ ಸಿ ಫ್ರಾನ್ಸ್. ಹಾಗೆ ಬ್ರಿಕ್ ಫಿಲ್ಡರ್ ಅನ್ನೋದಕ್ಕೆ ಸಿ. ಮೂರನೇದು ಡಿ ಆನ್ಸರ್ ಆಗಿದೆ, ಆಸ್ಟ್ರೇಲಿಯಾ. ಹಾಗೆ ಬ್ಲಿಜರ್ಡ್ ಅನ್ನೋದಕ್ಕೆ ಅಂಟಾರ್ಟಿಕಾ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗವನ್ನು ಏನಂತ ಕರೀತಾರೆ? ಅದಕ್ಕೆ ಆನ್ಸರ್ ಸಿ ಜಲಸಂಧಿ. ನೋಡಿ, ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗ ಜಲಸಂಧಿ ಅಂತ ಕರೀತಾನೆ. ನೋಡಿ, ಭಾರತ ಮತ್ತೆ ಶ್ರೀಲಂಕಾ ಇದೆ ಅಲ್ವಾ. ಇಲ್ಲಿ ನೋಡಿ, ಎರಡು ಭೂಭಾಗಗಳನ್ನ ಸಂಧಿಸುವಂತಹ ಕಿರಿದಾದ ಜಲಸಂಧಿ, ಇದಕ್ಕೆ ನಾವು ಪಾಕ್ ಜಲಸಂಧಿ ಅಂತ ಕರಿತೀವಿ. ನೋಡಿ, ಈ ಪ್ರದೇಶ ಇದೆಯಲ್ಲ, ಇದನ್ನ ನಾವೆಂತ ಕರಿತೀವಿ? ಜಲಸಂಧಿ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ನೋಡಿ, ಇಲ್ಲಿಗೆ ನಿಮ್ಮ NMMS ಕ್ಲಾಸ್ನ ಸೋಷಿಯಲ್ ಸೈನ್ಸ್ನ ಭಾಗ ಕಂಪ್ಲೀಟ್ ಆಗಿದೆ. ಇನ್ನು ಹೆಚ್ಚಿನ ಪ್ರಶ್ನಾಕೋಟಿ ಬೇಕು ಅಂದ್ರೆ
ನೀವು ನಾನು ಕ್ಲಾಸ್ನಲ್ಲಿ ಶೇರ್ ಮಾಡಿರ್ತೀನಿ. ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನ ನೀವು ಇದರಲ್ಲಿ ಕಾಣಿಸ್ಕೊಳ್ಬೋದು ಅಥವಾ ಪ್ರಶ್ನೆಗಳನ್ನ ನೀವು ಇದರಲ್ಲಿ ಹುಡ್ಕೊಳ್ಬಹುದಾಗಿದೆ. ಓಕೆ, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಕ್ವಶನ್ ಅಂಡ್ ಆನ್ಸರ್ಸ್ of the social science classes which are belongs to NMMS. Okay, I hope you all understood, and I heartily all the best for the examination, and thank you one and all. ನಾನು ಅಂದ್ಕೊಂಡಿದ್ದೇನೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಇದರ ಶೇರನ್ನು ನಿಮಗೆ ನೋಟ್ಸನ್ನು ಕಳಿಸಿರ್ತೀನಿ. ನೀವು ಈ ನೋಟ್ಸನ್ನು ಓದ್ಕೊಳ್ಳಿ. ಹಾಗೆ ಇದರಲ್ಲಿ ಕೀ ಆನ್ಸರ್ ಸಹಿತ ಇಟ್ಟಿರ್ತೀನಿ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇದೇ ಕ್ವಶನ್ಗಳು ಬರುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಇದರ ಹೊರತಾಗಿಯೂ ಸಹಿತ ಕ್ವಶನ್ಸ್ಗಳು ಬರ್ಬೋದು. ಅದರ ಆಳವಾದ ಅಧ್ಯಯನವನ್ನ ನೀವು ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ NMMS ಕ್ಲಾಸನ್ನು ಅಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಫಾರ್ ಆಲ್. ಇವತ್ತು ನಾನು ಭೂಗೋಳಶಾಸ್ತ್ರ ಅಧ್ಯಯನ 10 ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ.
ಓಕೆ, ನೋಡ್ಕೊಳ್ಳಿ ಪಾಠ. ಈ ಅಧ್ಯಯನದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನ ನಾವು ತಿಳ್ಕೊಳ್ಬಹುದು. ನಮ್ಮ ದೇಶದ ಹಿರಿಮೆ ಹಾಗೂ ಪರಂಪರೆ, ಭಾರತ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ವೈವಿಧ್ಯತೆ, ಭಾರತದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂ ಮತ್ತು ಜಲ ಮೇರೆಗಳು ಹಾಗೂ ನೆರೆಯ ರಾಷ್ಟ್ರಗಳು, ಭಾರತದ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಪ್ರಾಕೃತಿಕ ವಿಭಾಗಗಳು, ಎತ್ತರವಾದ ಪರ್ವತಗಳು, ಬೆಟ್ಟಗಳು, ಮೈದಾನ ಹಾಗೂ ಕರಾವಳಿ. ಇಷ್ಟು ವಿಭಾಗದಲ್ಲಿ ನಾವಿವತ್ತು ಈ ಪಾಠದಲ್ಲಿ ನೋಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ಈ ಪಾಠದಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ನೋಡ್ಕೊಳ್ಳಿ, ಈ ಪಾಠದಲ್ಲಿ ಏನೇನು ತಿಳಿತಾ ಇದ್ದೇವೆ ಅಂದ್ರೆ, ಮೊದಲನೇದು ನಮ್ಮ ದೇಶದ ಹಿರಿಮೆ ಹಾಗೂ ಪರಂಪರೆ, ಭಾರತ ಎಂಬ ಹೆಸರಿನ ಹಿನ್ನೆಲೆ ಹಾಗೂ ವೈವಿಧ್ಯತೆ, ಭಾರತದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂ ಮತ್ತು ಜಲ ಮೇರೆಗಳು ಹಾಗೂ ನೆರೆಯ ರಾಷ್ಟ್ರಗಳು, ಹಾಗೆ ಭಾರತದ ಪ್ರಾಕೃತಿಕ ಲಕ್ಷಣ, ಭಾರತದ ಪ್ರಾಕೃತಿಕ ವಿಭಾಗಗಳು, ಎತ್ತರವಾದ ಪರ್ವತಗಳು, ಬೆಟ್ಟಗಳು, ಮೈದಾನ ಹಾಗೂ ಕರಾವಳಿ ಪ್ರದೇಶಗಳನ್ನ ಅಥವಾ ಕರಾವಳಿ ಪ್ರದೇಶಗಳ ಬಗ್ಗೆ ಈ ಲೆಸನ್ ನಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಇದ್ದೀವಿ. ನೋಡಿ, ಮೊದಲನೇಗೆ ಹೋಗೋಣ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬಹುದಾಗಿದೆ. ಈ ವೈವಿಧ್ಯವು ನಮ್ಮ ದೇಶಕ್ಕೆ ಬೇರೆ ಯಾವ ದೇಶದಲ್ಲೂ ಇರದಂತಹ ಶ್ರೀಮಂತಿಕೆಯನ್ನ ಕೊಟ್ಟಿದೆ. ಇಲ್ಲಿಯ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಜನರಲ್ಲಿನ ವೈವಿಧ್ಯತೆಗಳನ್ನು ಗಮನಿಸಿದಾಗ ಇದು ಒಂದು ಉಪಖಂಡ ಅಂತ ಕರಿಬಹುದು, ಸಬ್ ಕಾಂಟಿನೆಂಟ್ ಅಂತ ಕರಿಬಹುದು ಎಂದು ಕರೆಯಲಾಗ್ತದೆ ಅಂತ ಹೇಳ್ತೇನೆ. ನೋಡಿ, ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬಹುದು. ಅಂದ್ರೆ ಬೇರೆ ಜಾತಿ, ಮತ, ಧರ್ಮ, ಪಂಥ ಇವೆಲ್ಲವೂ ಬೇರೆ ಇದ್ರೂ ಸಹಿತ ನಾವೆಲ್ಲರೂ ಒಂದು ಎನ್ನುವಂತಹ ಭಾವನೆಯನ್ನ ನಾವು ವಿವಿಧತೆಯಲ್ಲಿ ಏಕತೆ ಎನ್ನುವಂತಹ ವಿಚಾರವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ, ಇಲ್ಲಿ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳನ್ನ ಹೊಂದಿದೆ, ವಾಯುಗುಣವನ್ನ ಹೊಂದಿದೆ, ಸ್ವಾಭಾವಿಕ ಸಸ್ಯವರ್ಗಗಳನ್ನ ಹೊಂದಿದೆ, ಜನರಲ್ಲಿ ವೈವಿಧ್ಯತೆಗಳನ್ನ ಇದು ಹೊಂದಿದೆ. ನೋಡಿ, ಭಾರತ ಹೇಗಿದೆ ಕೇಳಿದ್ರೆ, ನೋಡಿ ಇಲ್ಲಿ ಕೊಟ್ಟನಲ್ವಾ, ಉತ್ತರದಲ್ಲಿ ಹಿಮಾಲಯ ಇದೆ, ಮಧ್ಯಭಾಗದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇದೆ, ಹಾಗೆ ದಕ್ಷಿಣದಲ್ಲಿ ಕರಾವಳಿ ಪ್ರದೇಶ ಇದೆ. ನೋಡಿ, ಇಲ್ಲಿ ಹಿಮಾಲಯ ಪರ್ವತ ಸಹಿತ ಭಾರತದಲ್ಲಿ ಇದೆ, ಹಾಗೆ ದಕ್ಕನ್ ಪ್ರಸ್ಥಭೂಮಿ ಅಂದ್ರೆ ಪ್ರಸ್ಥಭೂಮಿಗಳು ಸಹಿತ ಅಂದ್ರೆ ಪ್ಲೇನ್ ಲ್ಯಾಂಡ್ಗಳು ಸಹಿತ ಭಾರತದಲ್ಲಿದೆ, ಸಮುದ್ರವು ಸಹಿತ ಭಾರತದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಇದನ್ನ ಒಂದು ಉಪಖಂಡ ಅಂತ ಕರೀಲಿಕ್ಕೆ ನಾವು ಹೇಳ್ಬೋದು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದೇನೆ. ನೋಡಿ, ವಿವಿಧತೆಯಲ್ಲಿ ಏಕತೆ ಅಂದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಅದರ ಅರ್ಥ ಇಷ್ಟೇ: ಭಾರತದಲ್ಲಿ ವಿವಿಧ ರೀತಿಯ ಜಾತಿ, ವಿವಿಧ ರೀತಿಯ ಧರ್ಮ, ವಿವಿಧ ರೀತಿಯ ಪಂಥಗಳು, ವಿವಿಧ ರೀತಿಯಂತಹ ಆಚರಣೆಗಳನ್ನ ಕಾಣಬಹುದು. ಇವೆಷ್ಟೇ ಇದ್ರೂ ಸಹಿತ ನಾವೆಲ್ಲರೂ ಒಂದು ಎನ್ನುವಂತಹ ಭಾವನೆಯನ್ನ ನಾವಿದರಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಇದನ್ನ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಭಾವನೆಯನ್ನ ನಾವಿದರಲ್ಲಿ ಕಾಣಬಹುದಾಗಿದೆ. ನೋಡಿ, ನೆಕ್ಸ್ಟ್ ನೋಡಿ, ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾಗಿ ಭಾರತದಲ್ಲಿ ಹಾಗೆ ವಿವಿಧತೆಯಲ್ಲಿ ಏಕತೆಯ ಜೊತೆಗೆ ಲಕ್ಷಣಗಳು, ಮೇಲ್ಮೈ ಲಕ್ಷಣಗಳು ಸಹಿತ ತುಂಬಾ ವಿವಿಧತೆಯನ್ನ ಹೊಂದಿದೆ. ವಾಯುಗುಣ, ಒಂದೊಂದು ಪ್ರದೇಶದ ವಾಯುಗುಣ ಒಂದೊಂದು ರೀತಿ ಇದೆ. ಸ್ವಾಭಾವಿಕ ಸಸ್ಯವರ್ಗ, ಹಾಗೆ ಒಂದು ಕಡೆ ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಕಾಣಬಹುದು, ಒಂದ್ ಕಡೆ ಕಾಂಡ್ಲಾ ಸಸ್ಯಗಳನ್ನ ಕಾಣಬಹುದು. ಹಾಗೆ ಜನರಲ್ಲಿ ವೈವಿಧ್ಯತೆ, ನಾನು ಈಗಾಗಲೇ ಹೇಳಿದಲ್ವಾ, ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಜನರ ಉಡುಗೆ ತೊಡುಗೆಗಳೇ ಬೇರೆ ಇರುತ್ತೆ. ಹಾಗೆ ರಾಜಸ್ಥಾನಕ್ಕೆ ಬಂದ್ರೆ ಅಲ್ಲಿಯ ಜನರ ಉಡುಗೆ ತೊಡುಗೆಗಳು ಬೇರೆ ಇರುತ್ತೆ. ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್, ಮಿಜೋರಾಂ ಇಲ್ಲಿ ಬಂದ್ರೆ ಇಲ್ಲಿಯ ಜನರ ಉಡುಗೆ ತೊಡುಗೆಗಳೇ ಬೇರೆ ಇರುತ್ತೆ. ಹಾಗೆ ದಕ್ಷಿಣ ಭಾರತಕ್ಕೆ ಬಂದ್ರೆ ಅಲ್ಲಿಯ ಜನರ ಆಚರಣೆಗಳು ಹಾಗೆ ಉಡುಗೆ ತೊಡುಗೆಗಳು ಬೇರೆ ಇದೆ. ಹಾಗಾಗಿ ಇದನ್ನು ನಾವೆಂತ ಕರಿತೀವಿ? ವೈವಿಧ್ಯತೆಯಲ್ಲಿ ಏಕತೆ. ಹಾಗೂ
ಇದನ್ನ ಉಪಖಂಡ ಅಂತ ಕರಿಬಹುದಾಗಿದೆ. ನೋಡಿ, ಪ್ರಪಂಚದಲ್ಲಿ ಭಾರತದ ಸ್ಥಾನ. ಪ್ರಪಂಚದಲ್ಲಿ ಭಾರತ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ಇದನ್ನು ಇಂಡಿಯಾ ಅಂತ ಹಾಗೂ ಅಥವಾ ಹಿಂದೂಸ್ತಾನ್ ಅಂತ ಕರಿತಾ ಇದ್ದಾರೆ. ಇಂಡಿಯಾ ಎಂಬ ಪದ ಹೇಗೆ ಬಂದಿದೆ ನೋಡಿ. ಇಂಡಿಯಾ ಎಂಬ ಪದವು ಸಿಂಧೂ ನದಿಯ ಬಳಕೆಯಿಂದ ಬಂದಿರುವಂತಹ ಒಂದು ಪದವಾಗಿದೆ. ಹಾಗೆ ಭಾರತ ಎಂಬ ಪದ ಬರಲಿಕ್ಕೆ ಕಾರಣ ಭಾರತವನ್ನಾಳಿದ ಚಕ್ರವರ್ತಿ, ಅವನ ಹೆಸರು ಭರತ ಚಕ್ರವರ್ತಿ ಅನ್ನುವಂತಹ ಹೆಸರಿನಿಂದ ಅವನನ್ನು ಕರಿತಾ ಇದ್ರು. ಹಾಗಾಗಿ ಈ ಪ್ರದೇಶಕ್ಕೆ ಭಾರತ ಅನ್ನುವಂತಹ ಹೆಸರು ಸಹಿತ ಬಂದಿದೆ. ನೋಡಿ, ಪ್ರಪಂಚದಲ್ಲಿ ಭಾರತದ ಸ್ಥಾನ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಪರ್ಯಾಯ ದ್ವೀಪವಾಗಿದೆ. ನೋಡಿ, ಇದನ್ನು ಇಂಡಿಯಾ ಹಾಗೂ ಹಿಂದೂಸ್ತಾನ್ ಎನ್ನುವಂತಹ ಪದಗಳಿಂದ ಕರೀತಾ ಇದ್ದಾರೆ. ಇಂಡಿಯಾ ಎಂಬ ಹೆಸರು ಬರಲಿಕ್ಕೆ ಕಾರಣ ಕೇಳಿದ್ರೆ ಸಿಂಧೂ ನದಿ, ಇಂಡಸ್ ನದಿ ಅಥವಾ ಇಂಡಸ್ ರಿವರ್ ಅಂತ ಇಂಗ್ಲಿಷ್ನಲ್ಲಿ ಇಂಡಸ್ ರಿವರ್ ಅಂತ ಕರಿತಾ ಇದ್ದಾರೆ. ಹಾಗಾಗಿ ಅದನ್ನ ಇಂಡಿಯಾ ಅನ್ನುವಂತಹ ಪದದಿಂದ ಕರೆಯಲಾಯಿತು. ಹಾಗೆ ಭಾರತ ಅನ್ನುವಂತಹ ಪದ ಬರಲಿಕ್ಕೆ ಕಾರಣ ಭಾರತವನ್ನಾಳಿದ ಭರತ ಚಕ್ರವರ್ತಿ. ಹಾಗಾಗಿ ಇದಕ್ಕೆ ಭಾರತ ಎಂಬ ಹೆಸರು ಬಂದಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪುರಾತನ ಚಕ್ರವರ್ತಿ ಹೆಸರಿಂದ ಭಾರತಕ್ಕೆ ಹೆಸರು ಬಂದಿದೆ. ಭಾರತವು ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಹಾಗೂ ಪೂರ್ವಾರ್ಧಗೋಳದ ನಡುವೆ ಇದೆ. ಇದು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾದ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ ಅಂತ ಹೇಳ್ತಾ ಇದ್ದೇನೆ. ನೋಡಿ, ಭಾರತ ಎಲ್ಲಿದೆ ಕೇಳಿದ್ರೆ ಇಲ್ಲಿದೆ. ನೋಡಿ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಉತ್ತರ ಅರ್ಧಗೋಳದಲ್ಲಿ ನೋಡಿ, ಇದು ಸಮಭಾಜಕ ವೃತ್ತ ಪ್ರದೇಶ. ಇಲ್ಲಿ ಏನಾಗಿದೆ, ಭೂಮಿಯನ್ನ 2 ಭಾಗಗಳಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿದೆ, ಹೌದಾ? ಭೂಮಿಯನ್ನ 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲಿ ಬಂದಿದೆ? ಉತ್ತರಾರ್ಧಗೋಳ ಅಂದ್ರೆ ಈ ಭಾಗದಲ್ಲಿ ಇದೆ. ಇದು ದಕ್ಷಿಣ, ಇದು ಉತ್ತರ. ಗೊತ್ತಾಗ್ತದೆ ಅಲ್ವಾ? ಪೂರ್ವ, ಇದು ಪಶ್ಚಿಮ, ಇದು ಪೂರ್ವದ ಕಡೆ ಇದೆ. ಹಾಗಾಗಿ ಭಾರತ ಎಲ್ಲಿದೆ ಕೇಳಿದ್ರೆ ಉತ್ತರಾರ್ಧಗೋಳದಲ್ಲಿ ಹಾಗೂ ಪೂರ್ವಾರ್ಧಗೋಳದ ನಡುವೆ ಇರುವಂತಹ ಪ್ರದೇಶ ಆಗಿದೆ. ನೋಡಿ, ಸಮಭಾಜಕ ವೃತ್ತ ಪ್ರದೇಶ ಇಲ್ಲಿದೆ, ಹೌದಾ? ನೋಡಿ, ಶ್ರೀಲಂಕಾ ಇಲ್ಲಿ ಹತ್ರ ಬರುವಂತ ಚಾನ್ಸಸ್ ಇದೆ, ಆದ್ರೆ ತುಂಬಾ ಹತ್ರ ಇಲ್ಲ, ಸ್ವಲ್ಪ ಹತ್ರ ಇದೆ ಅಷ್ಟೇ. ಆದ್ರೆ ಸಮಭಾಜಕ ವೃತ್ತ ಪ್ರದೇಶ ಇಲ್ಲಿದೆ, ಉತ್ತರಾರ್ಧಗೋಳದಲ್ಲಿದೆ, ಹಾಗೆ ಪೂರ್ವದಲ್ಲಿ ಇರುವಂತಹ ಪ್ರದೇಶ ಆಗಿದೆ. ದಟ್ ಈಸ್ ಇಂಡಿಯಾ ಅಂತ ನಾವು ನೋಡ್ಕೊಳ್ಬಹುದಾಗಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿದೆ, ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ನೋಡಿ, ಇದು ಪಶ್ಚಿಮ ಆಗಿದೆ, ಇದು ಪೂರ್ವ ಆಗಿದೆ, ಇದು ದಕ್ಷಿಣ, ಇದು ಉತ್ತರ. ನೋಡಿ, ಎಲ್ಲಿದೆ ಭಾರತ? ಇಲ್ಲಿದೆ, ಹೌದಾ? ಗೊತ್ತಾಗ್ತಿದ್ಯಾ? ಭಾರತ ಇಲ್ಲಿದೆ, ಸಮಭಾಜಕ ವೃತ್ತದಿಂದ ತುಂಬಾ ದೂರದಲ್ಲಿರುವಂತಹ ಪ್ರದೇಶ ಆಗಿದೆ. ಗೊತ್ತಾಗ್ತದೆಲ್ಲ? ಇದಿಷ್ಟು ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ನೋಡಿ, ನೆಕ್ಸ್ಟ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಯಾವ ರೀತಿ ಇದೆ ಭಾರತ, ಹೇಗೆ ಭಾರತವನ್ನ ಡಿವೈಡ್ ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವು ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಜಸ್ಟ್ ಚೆಕ್ ಒನ್ ಟೈಮ್. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಗಾತ್ರ, ಭಾರತ ಎಷ್ಟು ಕಿಲೋಮೀಟರ್ ಅಥವಾ ಎಷ್ಟು ಚದರ ಕಿಲೋಮೀಟರ್ಗಳ ವಿಸ್ತೀರ್ಣ ಹೊಂದಿದೆ ಅಂತ ನೋಡಿದ್ರೆ 32.87.263 ಸ್ಕ್ವೇರ್ ಕಿಲೋಮೀಟರ್, ಲಕ್ಷ ಚದರಕ್ಕೆ 32.87 ಲಕ್ಷ ಚದರ ಕಿಲೋಮೀಟರ್ಗಳನ್ನ ಭಾರತ ಹೊಂದಿದೆ. 32,87,263 ಚದರ ಕಿಲೋಮೀಟರ್ಗಳನ್ನ ಭಾರತ ಹೊಂದಿದೆ. ನೋಡಿ, ಭಾರತದ ಗಾತ್ರವನ್ನು ನೋಡಿದವಾಗ ನಾವು ಜಸ್ಟ್ ಚೆಕ್ ಒನ್ ಟೈಮ್, ಭಾರತವು ಒಟ್ಟು 32,87,263 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನ ಹೊಂದಿದೆ. ಭೂಕ್ಷೇತ್ರದ ದೃಷ್ಟಿಯಿಂದ ಇದು ಪ್ರಪಂಚದ 7ನೇ ಅತಿ ದೊಡ್ಡ ರಾಷ್ಟ್ರ. ನೋಡಿ, ಭಾರತದ ಎಷ್ಟನೇ ಅತಿ ದೊಡ್ಡ ರಾಷ್ಟ್ರ? ಪ್ರಪಂಚದ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ.
ನೋಡಿ, ಪ್ರಪಂಚದ ಭೂಕ್ಷೇತ್ರದ ಸುಮಾರು 2.4ರಷ್ಟು ಪ್ರದೇಶಗಳನ್ನ ಇದು ಒಳಗೊಂಡಿದೆ. ಇದರಲ್ಲಿ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ. ಇಲ್ಲಿ ದೆಹಲಿಯನ್ನ ರಾಷ್ಟ್ರೀಯ ರಾಜಧಾನಿ NCT ಮೀನ್ಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೆಯಲಾಗಿದೆ. ಭಾರತವು 2011ರ ಜನಗಣತಿಯ ಪ್ರಕಾರ 121 ಕೋಟಿಯಷ್ಟು ಜನಸಂಖ್ಯೆಯನ್ನ ಹೊಂದಿದೆ. ಆದರೆ ಅಟ್ ಪ್ರೆಸೆಂಟ್ ಭಾರತದ ಜನಸಂಖ್ಯೆ ಎಷ್ಟು ಕೇಳಿದ್ರೆ 146 ಕೋಟಿಯಷ್ಟು ಜನಸಂಖ್ಯೆಯನ್ನ ಹೊಂದಿದೆ. 17.50% ಭಾರತ ಪ್ರಪಂಚದ ಜನಸಂಖ್ಯೆಯನ್ನ ಇದು ಹೊಂದಿದೆ. ನೋಡಿ, ಇಲ್ಲಿ ನಾವು ಮುಖ್ಯವಾಗಿ ನೋಡಿರುವಂತಹ ಪಾಯಿಂಟ್ಗಳು ಯಾವುದು ಕೇಳಿದರೆ, ಭಾರತದ ಒಟ್ಟು ವಿಸ್ತೀರ್ಣ 32.87.263 ಸ್ಕ್ವೇರ್ ಕಿಲೋಮೀಟರ್, 32,87,263 ಚದರ ಕಿಲೋಮೀಟರ್ಗಳನ್ನ ಭಾರತ ಹೊಂದಿದೆ. ಸುಮಾರು 32.87 ಲಕ್ಷ ಚದರ ಕಿಲೋಮೀಟರ್ಗಳನ್ನ ಇದು ಹೊಂದಿದೆ. ಭೂಕ್ಷೇತ್ರದ ಹಿತದೃಷ್ಟಿಯಿಂದ ಪ್ರಪಂಚದ ಎಷ್ಟನೇ ಅತಿ ದೊಡ್ಡ ರಾಷ್ಟ್ರ? 7ನೆಯ ಅತಿ ದೊಡ್ಡ ರಾಷ್ಟ್ರ ಆಗಿದೆ. ಭೂಕ್ಷೇತ್ರದ ಪ್ರಪಂಚದಲ್ಲಿ ಶೇಕಡ ಎಷ್ಟನ್ನು ಹೊಂದಿದೆ? ಇದು 2.4ರಷ್ಟನ್ನು ಒಳಗೊಂಡಿದೆ. ಇದರಲ್ಲಿ ಎಷ್ಟು ರಾಜ್ಯ ಇದೆ? 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶ. ಭಾರತದ ರಾಜಧಾನಿ ಯಾವುದು ಕೇಳಿದರೆ ದಟ್ ಈಸ್ ದೆಹಲಿ. ಭಾರತದ ರಾಜಧಾನಿ ನ್ಯಾಷನಲ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಇಸ್ ದೆಹಲಿ. ಹಾಗೆ 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿಯಷ್ಟಿದೆ. ಹಾಗೂ ಭಾರತವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಎಷ್ಟನೇದು? ನೋಡಿ, ಇಲ್ಲಿ ಸುಮಾರು 17.50ರಷ್ಟು ಜನಸಂಖ್ಯೆಯನ್ನ ಇದು ಹೊಂದಿದೆ. ಗೊತ್ತಾಗ್ತದೆ ಅಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಗಿದು ತಿಳಿಲಿರಲಿ ಅಂತ ಹೇಳ್ತಾ ಇದ್ದೇನೆ. 2 ರಾಜಧಾನಿಗಳನ್ನು ಹೊಂದಿರುವಂತಹ ಭಾರತ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಕೇಳಿದ್ರೆ ಜಮ್ಮು ಮತ್ತೆ ಕಾಶ್ಮೀರ. ಶ್ರೀನಗರ ಬೇಸಿಗೆಯ ರಾಜಧಾನಿ ಮತ್ತು ಜಮ್ಮು ಸಹಿತ ಆಗಿದೆ. ಉತ್ತರಾಖಂಡ್ ಬ್ಯಾರರಿ ಸೈನ್ ಅನ್ನುವಂತಹ ಪ್ರದೇಶ ಬೇಸಿಗೆಯ ರಾಜಧಾನಿ ಮತ್ತು ಡೆಹ್ರಾಡೂನ್ ಅನ್ನೋದು ಕಾಮನ್ ರಾಜಧಾನಿ ಆಗಿದೆ. ಹಿಮಾಚಲ್ ಪ್ರದೇಶ ಶಿಮ್ಲಾ 2ನೇ ರಾಜಧಾನಿ, ಧರ್ಮಶಾಲಾ ಅನ್ನೋದು 1ನೇ ರಾಜಧಾನಿ ಆಗಿದೆ. ಯಾಕೆ ಇದನ್ನ 1ನೇದು ಮತ್ತು 2ನೇದು ರಾಜಧಾನಿ ಅಂತ ಮಾಡ್ಕೊಂಡಿದ್ದಾರೆ ಕೇಳಿದ್ರೆ, ಬಿಕಾಸ್ ಆಫ್ ದ ಟೆಂಪರೇಚರ್. ಇಲ್ಲಿ ಅತಿ ಹೆಚ್ಚಿನ ಟೆಂಪರೇಚರ್ ಅನ್ನ ಅತಿ ಕಡಿಮೆ ಟೆಂಪರೇಚರ್ ಅನ್ನ ನಾವು ಕಾಣಬಹುದಾಗಿದೆ. ಹಾಗಾಗಿ ಇಲ್ಲಿ ಬೇಸಿಗೆ ಮತ್ತು ಕಾಮನ್ ಅಂದ್ರೆ ಸಾಮಾನ್ಯವಾದಂತಹ ರಾಜಧಾನಿ ಅಂತ ನಾವಿಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ನೋಡಿ, ಭಾರತದ ಸ್ಥಾನ ಅಂತ ಕೊಟ್ಟಿದ್ದಾನೆ. ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ ಭಾರತದ ಸ್ಥಾನ ಎಲ್ಲಿದೆ ಅನ್ನೋದನ್ನ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಭಾರತದ ಸ್ಥಾನ ಹೇಗಿದೆ ಅನ್ನೋದನ್ನ ಇಲ್ಲಿ ಒಂದ್ಸಲ ನೋಡೋಣ. ನೋಡ್ಕೊಳ್ಳಿ ಒಂದ್ಸಲ, ಇದರಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ. ಜಸ್ಟ್ ಸಿ ಒನ್ ಟೈಮ್. ಭಾರತವು ಭೌಗೋಳಿಕವಾಗಿ ಉತ್ತರಾರ್ಧಗೋಳ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ಇದು ದಕ್ಷಿಣ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ ಅನ್ನೋದು ಈಗಾಗಲೇ ನಾನು ನಿಮಗೆ ತಿಳಿಸಿದಂತ ವಿಚಾರ. ನೆಕ್ಸ್ಟ್ ನೋಡಿ, ಭಾರತದ ಪ್ರಧಾನ ಭೂಭಾಗವು 8.4ರಿಂದ 37.6 ಡಿಗ್ರಿಯಷ್ಟು ಉತ್ತರ ಅಕ್ಷಾಂಶ ಹಾಗೂ 68.7 ಡಿಗ್ರಿಯಿಂದ 97.25 ಡಿಗ್ರಿಯಷ್ಟು ಪೂರ್ವ ರೇಖಾಂಶದ ನಡುವೆ ವಿಸ್ತರಿಸಿದೆ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಹೇಗಿದೆ ಭಾರತದ ಭೂಭಾಗ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾನೆ. ಗೊತ್ತಾಗ್ತದೆ ಅಲ್ವಾ? ನೋಡಿ, ಪೂರ್ವದಿಂದ ಈ ಕಡೆ ಇದೆ, ಹಾಗೆ ಉತ್ತರದಿಂದ ದಕ್ಷಿಣದ ಕಡೆಗೆ. ಚೆಕ್ ಮಾಡ್ಕೊಳ್ಳಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪರ್ಯಾಯ ದ್ವೀಪ ಭಾರತ ಪ್ರಧಾನ ಭೂಭಾಗದ 8.4ರಿಂದ 37.6 ಡಿಗ್ರಿಯಷ್ಟು ಉತ್ತರ ಅಕ್ಷಾಂಶ ಹಾಗೂ 68.1ರಿಂದ 97.25 ಡಿಗ್ರಿಯಷ್ಟು ಪೂರ್ವ ರೇಖಾಂಶವನ್ನ ಇದು ಹೊಂದಿದೆ. ನೆಕ್ಸ್ಟ್ ನೋಡಿ, ಉತ್ತರದ ಲಡಾಖ್ನಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಭಾರತದ ಭೂಭಾಗ ಹರಡಿದೆ. ನೋಡಿ, ಉತ್ತರದ ಲಡಾಖ್ ಇಲ್ಲಿದೆ, ಹಾಗೆ ದಕ್ಷಿಣದ
ಕನ್ಯಾಕುಮಾರಿ ಇಲ್ಲಿಯವರೆಗೆ ಭಾರತದ ಭೂಭಾಗ ಹೊಂದಿದೆ. ಒಟ್ಟು 3214 ಕಿಲೋಮೀಟರ್ ಉದ್ದ, ಪಶ್ಚಿಮದಿಂದ ಪೂರ್ವಕ್ಕೆ 2933 ಕಿಲೋಮೀಟರ್ನಷ್ಟು ಉದ್ದ ಆಗಿದೆ. ಇಲ್ಲಿಂದ ಇಲ್ಲಿಯವರೆಗೆ 3214. ಹಾಗೆ ಈ ಕಡೆಯಿಂದ ಈ ಕಡೆಗೆ ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ 2933 ಕಿಲೋಮೀಟರ್ ಉದ್ದ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನು ದಕ್ಷಿಣಕ್ಕೆ ವಿಸ್ತರಿಸಿದೆ. ನಿಕೋಬಾರ್ ದ್ವೀಪಗಳು 6.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುದಿ, ಇದಕ್ಕೆ ಪ್ರತಿಯಾಗಿ ಲಡಾಖ್ನ ಇಂದಿರಾ ಕೋಲ್ ಭಾರತದ ಅತ್ಯಂತ ತುದಿಯಾಗಿದೆ. ನೋಡಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಲ್ಲಿ ಇದೆ. ಇಲ್ಲಿ ಲಕ್ಷದ್ವೀಪ ಬರುತ್ತೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬರುತ್ತೆ. ನೋಡಿ ಇಲ್ಲಿ ಏನಿದೆ ಕೇಳಿದ್ರೆ, ನೋಡಿ ಇಲ್ಲಿ ಒಂದು ಮ್ಯಾಪ್ ಇದೆ ಅಲ್ವಾ, ಇಲ್ಲಿ ಲಕ್ಷದ್ವೀಪ್ ಇದೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ಇದೆ. ನೋಡಿ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನು ದಕ್ಷಿಣಕ್ಕೆ ವಿಸ್ತರಿಸಿದೆ. ನಿಕೋಬಾರ್ ದ್ವೀಪಗಳು 6.45 ಡಿಗ್ರಿ ಅಕ್ಷಾಂಶದಿಂದ ಇಂದಿರಾ ಪಾಯಿಂಟ್ ಅಂದ್ರೆ ಇಲ್ಲಿ ಬರುವಂತ ತುದಿಯ ಪ್ರದೇಶ, ಅದಕ್ಕೆ ಇಂದಿರಾ ಪಾಯಿಂಟ್ ಅಂತ ಕರೀತಾನೆ. ಹಾಗೆ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಲಡಾಖ್ನ ಇಂದಿರಾ ಕೋಲ್ ಅನ್ನುವಂತಹ ಪ್ರದೇಶ, ಲಡಾಖ್ನ ಇಂದಿರಾ ಕೋಲ್ ಅನ್ನುವಂಥ ಪ್ರದೇಶ ಏನಾಗಿದೆ, ಅದು ಉತ್ತರದ ತುದಿ ಆಗಿದೆ. ನೋಡಿ, ದಕ್ಷಿಣದ ತುದಿಗೆ ಇಂದಿರಾ ಪಾಯಿಂಟ್ ಅಂತ ಕರೀತಾನೆ, ಹಾಗೆ ಉತ್ತರದ ತುದಿಗೆ ಇಂದಿರಾ ಕೋಲ್ ಅನ್ನುವಂತಹ ಹೆಸರನ್ನ ಕರೆಯಲಾಗಿದೆ. ನೋಡಿ ಇಲ್ಲಿ ಇದನ್ನ ಪಿಗ್ಮಾಲಿಯನ್ ಪಾಯಿಂಟ್ ಅಂತಾನೂ ಕರೀತಾನೆ, ಆದ್ರೆ ಇಂದಿರಾ ಪಾಯಿಂಟ್ ಅನ್ನೋದು ಪ್ರಸ್ತುತ ಇರುವಂತಹ ಹೆಸರಾಗಿದೆ. ಹಾಗೆ ಇಂದಿರಾ ಕೋಲ್ ಅನ್ನುವಂಥದ್ದು ಉತ್ತರದಲ್ಲಿ ಇರುವಂತಹ ಪ್ರದೇಶ ಆಗಿದೆ. ನೆನ್ಪಿಟ್ಕೊಳ್ಳಿ, ಅಕ್ಷಾಂಶ ಮತ್ತೆ ರೇಖಾಂಶವನ್ನ ಇಲ್ಲಿ ಕೇಳ್ತಾನೆ. ಭಾರತದ ಉತ್ತರದ ತುದಿ ಯಾವುದು ಕೇಳಿದ್ರೆ ಅದು ಲಡಾಖ್, ಅದನ್ನ ನಾವು ಇಂದಿರಾ ಕೋಲ್ ಅಂತ ಕರಿತೇವೆ. ಭಾರತದ ದಕ್ಷಿಣ ತುದಿ ಯಾವುದು ಕೇಳಿದ್ರೆ ಅಂಡಮಾನ್ ನಿಕೋಬಾರ್ನಲ್ಲಿ ಇರುವಂತಹ ಪ್ರದೇಶ, ಅದಕ್ಕೆ ಇಂದಿರಾ ಪಾಯಿಂಟ್ ಅನ್ನುವಂತ ಹೆಸರಿನಿಂದ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ನಿಮ್ಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾನೆ. ಭಾರತದ ನೆರೆಹೊರೆಯ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಕೊಟ್ಟಿದ್ದಾನೆ. ನೋಡಿ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್. ಇವಿಷ್ಟು ಸಹಿತ ಭಾರತದ ನೆರೆಹೊರೆಯ ರಾಷ್ಟ್ರಗಳು. ನೋಡಿ ಇಲ್ಲಿ ಪಾಯಿಂಟ್ ಇದೆ ಅಲ್ವಾ, ನೋಡಿ ಪಾಕಿಸ್ತಾನ್ ಇದೆ, ನೆಕ್ಸ್ಟು ಅಫ್ಘಾನಿಸ್ತಾನ್ ಇದೆ, ನೆಕ್ಸ್ಟು ಚೈನಾ ಇದೆ, ನೆಕ್ಸ್ಟು ನೇಪಾಳ್ ಇದೆ, ಅದಾದ ನಂತರ ಭೂತಾನ್ ಇದೆ, ಅದಾದ ನಂತರ ಮ್ಯಾನ್ಮಾರ್ ಇದೆ, ಅದಾದ ನಂತರ ಬಾಂಗ್ಲಾದೇಶ್ ಇದೆ, ಅದಾದ ನಂತರ ಶ್ರೀಲಂಕಾ ಇದೆ, ಅದಾದ ನಂತರ ಮಾಲ್ಡೀವ್ಸ್ ಇದೆ. ಎಲ್ಲ ಪ್ರದೇಶಗಳು ಏನು ಕೇಳಿದ್ರೆ ಭಾರತ ಅಥವಾ ಎಲ್ಲ ದೇಶಗಳು ಭಾರತದ ನೆರೆಹೊರೆಯ ರಾಷ್ಟ್ರಗಳು. ಒಟ್ಟು ಎಷ್ಟಿದೆ? 1 2 3 4 5 6 7 8 9 ನೆರೆಯ ರಾಷ್ಟ್ರಗಳು ಭಾರತಕ್ಕೆ ಇದೆ ಅಂತ ಹೆಸರನ್ನ ಹೇಳ್ತಾ ಇದ್ದಾನೆ. ಗೊತ್ತಾಗ್ತಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಭಾರತದ ಮಧ್ಯಭಾಗದಲ್ಲಿ ಪೂರ್ವದಿಂದ ಪಶ್ಚಿಮವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೋಗ್ತದೆ. ಇಲ್ಲಿ ಹೋಗ್ತದೆ 23.5 ಡಿಗ್ರಿ. ಹಾಗೆ ಉತ್ತರ ಅಕ್ಷಾಂಶ ಹಾದು ಹೋಗ್ತದೆ 82.30 ಪೂರ್ವ ರೇಖಾಂಶದಿಂದ ಪ್ರಯಾಗ್ರಾಜ್, ಅಲಹಾಬಾದ್ ದೇಶದ ಮಧ್ಯಭಾಗದಲ್ಲಿ ಉತ್ತರ ದಕ್ಷಿಣವಾಗಿ ಹಾದು ಹೋಗ್ತದೆ. ನೋಡಿ ಇಲ್ಲಿದೆ, ನೋಡಿ ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಹಾಗೆ ಈ ರೇಖಾಂಶಕ್ಕೆ ನಾವು ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ನೋಡ್ಕೊಳ್ಳಿ, ಇಲ್ಲಿ ಭಾರತದ ಮಧ್ಯಭಾಗದಲ್ಲಿ ಪೂರ್ವ ಪಶ್ಚಿಮವಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ 23.30 ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗ್ತದೆ. ಹಾಗೆ 82.30 ಡಿಗ್ರಿ ಪೂರ್ವ ರೇಖಾಂಶ ಪ್ರಯಾಗ್ರಾಜ್, ಅಲಹಾಬಾದ್ ದೇಶದ ಮಧ್ಯಭಾಗದಲ್ಲಿ
ಉತ್ತರ ದಕ್ಷಿಣವಾಗಿ ಹಾದು ಹೋಗ್ತದೆ. ಇದು ಭಾರತದ ಮಧ್ಯ ರೇಖಾಂಶವಾಗಿದ್ದು ಭಾರತೀಯ ಆದರ್ಶ ಕಾಲಮಾನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅನ್ನ ಇದು ಸೂಚಿಸುತ್ತೆ. ನೋಡಿ, ಇದರಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂತ ಅಂಶಗಳು ಯಾವುದು ಕೇಳಿದ್ರೆ, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ರೆ 7 ರಾಷ್ಟ್ರ ಅಥವಾ 9 ರಾಷ್ಟ್ರಗಳ ಹೆಸರನ್ನ ಬರಿಬೇಕಾಗ್ತದೆ. ಹಾಗೆ ಆ ಮತ್ತೆ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಆ ಮುಖ್ಯ ಅಂಶಗಳು ಏನು ಕೇಳಿದ್ರೆ, ಭಾರತದ ಒಟ್ಟು ವಿಸ್ತೀರ್ಣ, ಭಾರತ ಒಟ್ಟು ಎಷ್ಟು ಭೂಭಾಗವನ್ನು ಹೊಂದಿದೆ, 2011 ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು, ಹಾಗೆ ಭಾರತದ ನ್ಯಾಷನಲ್ ಟೆರಿಟರಿ ರಾಜಧಾನಿ ಯಾವುದು ಅನ್ನುವಂತಹ ವಿಚಾರವನ್ನ ಕೇಳ್ಬೋದು. ಹಾಗೆ ಮಕರ ಸಂಕ್ರಾಂತಿ ವೃತ್ತವನ್ನು ಗುರುತಿಸಿ, ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಗುರುತಿಸಿ, ಹಾಗೆ ಉತ್ತರದ ತುತ್ತ ತುದಿಯನ್ನ ಏನಂತ ಕರೀತಾರೆ, ಇಂದಿರಾ ಕೋಲ್, ಹಾಗೆ ದಕ್ಷಿಣದ ತುತ್ತ ತುದಿಯನ್ನ ಏನಂತ ಕರೀತಾರೆ, ಇಂದಿರಾ ಪಾಯಿಂಟ್ ಅನ್ನುವಂತಹ ಹೆಸರಿನಿಂದ ಇದನ್ನ ಕರೀತಾರೆ. ಹಾಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ನಾವು ಎಲ್ಲಿ ಗುರುತಿಸ್ತೀವಿ ಕೇಳಿದ್ರೆ, ಪ್ರಯಾಗ್ರಾಜ್, ಅಲಹಾಬಾದ್ ಪ್ರದೇಶದಲ್ಲಿ ಇದನ್ನ ನಾವು ಗುರುತಿಸ್ತೀವಿ. ಹಾಗೆ ಭಾರತದ ಅಕ್ಷಾಂಶ ಮತ್ತೆ ರೇಖಾಂಶವನ್ನು ಗುರುತಿಸಿ ಅನ್ನುವಂತಹ ಮಾತನ್ನ ಕೇಳ್ಬೋದು. ಸೊ ಇವಿಷ್ಟು ಇವತ್ತಿನ ಪಾಠದ ಮುಖ್ಯ ಅಂಶಗಳು. ನಾನು ಅನ್ಕೊಂಡಿದ್ದೀನಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ನುವಂತಹ ವಿಚಾರದಲ್ಲಿ. ಓಕೆ, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.